ಹಾಯ್ ಸ್ಟೂಡೆಂಟ್ಸ್, ಹೇಗಿದ್ದೀರಿ? ಎಲ್ಲರೂ ಸೇಫ್ ಆಗಿದ್ದೀರಿ, ಹೆಲ್ದಿ ಆಗಿದ್ದೀರಿ ಅಂತ ಅಂದ್ಕೊಂಡು ಈ ಸೆಷನನ್ನು ಸ್ಟಾರ್ಟ್ ಮಾಡೋಣ. ಇನ್ ದಿಸ್ ಸೆಷನ್ we are going to discuss about the multiple choice questions related to carbon and its compounds. So carbon is always an interesting element because it has so many properties that no other element have. ಅದು ಈ ಚಾಪ್ಟರ್ನ ನೀವು ಡೀಪ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಾಗ್ತದೆ. ಓಕೆ, ಈವನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಡಿಸ್ಕಸ್ ಮಾಡ್ತಾ ನಾವು ಅದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅನ್ನೋ ಚಾಪ್ಟರ್ನ ಅಥವಾ ಅದರಲ್ಲಿ ಬರುವ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀವು ಆನ್ಸರ್ ಮಾಡಬೇಕು ಅಂತಂದರೆ ಯು ನೀಡ್ ಟು ಹ್ಯಾವ್ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್, ಎವ್ರಿ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್. ಸೊ ಆಲ್ಮೋಸ್ಟ್ 90% ಆಫ್ ದ ಸಿಲೆಬಸನ್ನು ಇಲ್ಲಿ ರಿಟೈನ್ ಮಾಡ್ಕೊಂಡಿದ್ದಾರೆ. ಓನ್ಲಿ 10 to 15% ಸಿಲೆಬಸನ್ನು ರಿಡ್ಯೂಸ್ ಮಾಡಿದ್ದಾರೆ ಅಷ್ಟೇ. ಹಾಗಾಗಿ ಈ ಚಾಪ್ಟರ್ಲಿ ಬರುವ ಪ್ರತಿ ಕಾನ್ಸೆಪ್ಟ್ ಲೈಕ್ ಕೋವೆಲೆಂಟ್ ಬಾಂಡಿಂಗ್, ಫಂಕ್ಷನಲ್ ಗ್ರೂಪ್ಸ್ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಆಗಿರ್ಬೋದು, ಹೇಗೆ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಆಗಿರ್ಬೋದು, ಡಾಟ್ ಸ್ಟ್ರಕ್ಚರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಡೀಟೇಲ್ಡ್ ಆಗಿ ನೀವು ತಿಳ್ಕೊಳ್ತಾ ಹೋದರೆ ಮಾತ್ರ ಈ ಚಾಪ್ಟರ್ಲಿ ಬರುವ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಆನ್ಸರ್ ಮಾಡೋದಕ್ಕಾಗತ್ತೆ. ಎಷ್ಟು ನಾಲೆಜ್ ಇರುತ್ತೋ ಅಷ್ಟೇ ಕಾಮನ್ ಸೆನ್ಸ್ ಕೂಡ ಇಲ್ಲಿ ವರ್ಕ್ ಆಗಬೇಕು. ಹಾಗಾದಾಗ ಈಸಿಯಾಗಿ ನಾವು ಈ ಚಾಪ್ಟರ್ಲಿ ಬರುವ ಕ್ವಶನ್ಸನ್ನು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಟು ಆನ್ಲೈನ್ ಗುರುಕುಲ. ಆ್ಯಂಡ್ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫಿಕೇಷನನ್ನು ಎನೇಬಲ್ ಮಾಡಿಕೊಂಡ್ರೆ ನಾವು ಇಮ್ಮಿಡಿಯೇಟಾಗಿ ಒಂದು ವಿಡಿಯೋ ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ಸೊ ಇಷ್ಟು ಹೇಳ್ತಾ ಇಂದಿನ ಸೆಷನನ್ನು ಸ್ಟಾರ್ಟ್ ಮಾಡೋಣ. So let's go for first question in the chapter 4, carbon and its compounds. Okay, so first question goes like this: carbon exists in the atmosphere in the form of carbon monoxide only, carbon monoxide in traces and carbon dioxide only, and coal. ಇಲ್ಲಿ 4 ಕಾನ್ಸೆಪ್ಟ್ ಅನ್ನು 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಬನ್ ಎಕ್ಸಿಸ್ಟ್ ಇನ್ ದ ಅಟ್ಮಾಸ್ಫಿಯರ್ ಇನ್ ದ ಫಾರ್ಮ್ ಆಫ್ ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ಕಾರ್ಬನ್ ಅಥವಾ ಅಕರೆನ್ಸ್ ಆಫ್ ಕಾರ್ಬನ್ ಬಗ್ಗೆ ಈ ಕ್ವಶನ್ ಇದೆ. ಸೊ ಇಲ್ಲಿ ನೋಡಿ, ಅಟ್ಮಾಸ್ಫಿಯರಲ್ಲಿರುವ ಗ್ಯಾಸ್ಗಳನ್ನು ನಾವು ಅಧ್ಯಯನ ಮಾಡಿದ್ರೆ, ಸೊ ಇಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಗ್ಯಾಸ್ ಇರೋದು ಅಟ್ಮಾಸ್ಫಿಯರಲ್ಲಿ ಅಂತಂದರೆ ನೈಟ್ರೋಜನ್, ದಟ್ ಈಸ್ 78%. ಉಳಿದಂತೆ 20.9% ಆಕ್ಸಿಜನ್ ಇದೆ. ಇನ್ನು ಉಳಿದಂತಹ ಗ್ಯಾಸಸ್ಸು ಟ್ರೇಸಸ್ಸಲ್ಲಿದೆ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಒಂದು. ಇಲ್ಲಿ ನೋಡಿ, ಇಲ್ಲಿ 4 ಗ್ಯಾಸನ್ನು 2 ಗ್ಯಾಸ್ ಬಗ್ಗೆ ಕೇಳಿದ್ರು ಅವರು. ಕಾರ್ಬನ್ ಮೊನಾಕ್ಸೈಡ್ ಓನ್ಲಿ. ಸೊ ಕಾರ್ಬನ್ ಮೊನಾಕ್ಸೈಡ್ ಓನ್ಲಿ ಸಾಧ್ಯ ಇಲ್ಲ, ಯಾಕಂದರೆ ಕಾರ್ಬನ್ ಮೊನಾಕ್ಸೈಡ್ ಈಸ್ ಅ ಪೊಲ್ಯೂಟೆಂಟ್. ಸೊ ಇಟ್ ಎಕ್ಸಿಸ್ಟ್ ಓನ್ಲಿ ಇನ್ ಟ್ರೇಸಸ್. ಹಾಗಾದರೆ ಇನ್ಯಾವ ಥರ? ಕಾರ್ಬನ್ ಮೊನಾಕ್ಸೈಡ್ ಇನ್ ಟ್ರೇಸಸ್, ಓಕೆ, ಎರಡನೇ ಆಪ್ಷನ್ ಇದೆ. ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಇದೆಯಾ? ಎಸ್, ಕಾರ್ಬನ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಇನ್ ದ ಫಾರ್ಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ ಅಟ್ಮಾಸ್ಫಿಯರಲ್ಲಿ? 0.03% ಇದೆ, ಆಸ್ ಯು ಅಬ್ಸರ್ವ್ ಇನ್ ಪಿಕ್ಚರ್. 0.03%. ಇದಕ್ಕಿಂತಲೂ ಕಡಿಮೆ ತುಂಬ ಟ್ರೇಸಸ್ಸಲ್ಲಿ ಒಂದು ಪೊಲ್ಯೂಟೆಂಟ್ ಆಗಿ ಕಾರ್ಬನ್ ಮೊನಾಕ್ಸೈಡ್ ಕೂಡ ಅಟ್ಮಾಸ್ಫಿಯರ್ ಇರುತ್ತೆ. ಹಾಗಾಗಿ ಸೊ ನಾವು ಈ ಎರಡನೇ ಆಪ್ಷನನ್ನು ಚೂಸ್ ಮಾಡ್ಕೊಂಡು, ಕಾರ್ಬನ್ ಮೊನಾಕ್ಸೈಡ್ ಇನ್ ಟ್ರೇಸಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ. ಒಂದು ವೇಳೆ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅನ್ನೋದು ಇಲ್ಲ ಅಂದಿದ್ರೆ ಕಾರ್ಬನ್ ಡೈಆಕ್ಸೈಡ್ ಓನ್ಲಿ ಅನ್ನೋ ಕಾನ್ಸೆಪ್ಟ್ ಬರ್ತಾ ಇತ್ತು. ಇನ್ನು ಕೋಲ್ ಯಾಕೆ ಅಲ್ಲ ಈ ಆಪ್ಷನ್ ಅಂತಂದರೆ, ಕೋಲ್ ಡಸಂಟ್ ಎಕ್ಸಿಸ್ಟ್ ಇನ್ ಅಟ್ಮಾಸ್ಫಿಯರ್, ಇಟ್ ಎಕ್ಸಿಸ್ಟ್ ಆಸ್ ಎ ಫಾಸಿಲ್ ಫ್ಯೂಯಲ್ ಇನ್ಸೈಡ್ ದ ಅರ್ತ್ ಕ್ರಸ್ಟ್. ಹಾಗಾಗಿ ಇಲ್ಲಿ ಕೇಳೋದು ಅಟ್ಮಾಸ್ಫಿಯರ್ ಆಗಿರೋದ್ರಿಂದ ವಿ ಗೋ ವಿತ್ ದ ಆಪ್ಷನ್ ಬಿ. ಓಕೆ, ನಾವ್ ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಯೂಶುವಲಿ ಕರೆಕ್ಟ್ ಫಾರ್ ಕಾರ್ಬನ್ ಕಾಂಪೌಂಡ್ಸ್? ಕಾರ್ಬನ್ ಕಾಂಪೌಂಡ್ಸ್ಗೆ ಸಂಬಂಧಿಸಿದಂತೆ ಯಾವ ಒಂದು ಸ್ಟೇಟ್ಮೆಂಟು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ಹೇಳುತ್ತೆ ಕಾರ್ಬನ್ ಕಾಂಪೌಂಡ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಸೊ ಯಾವುದೇ ಒಂದು ಕಾಂಪೌಂಡು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆಗಬೇಕಂದ್ರೆ ಅದಕ್ಕೊಂದು ಗುಣ ಇರಬೇಕಾಗುತ್ತೆ. ಏನು ಅಂತಂದರೆ ಅಯೋನೈಸೇಷನ್ ಪ್ರಾಪರ್ಟಿ ಇರಬೇಕಾಗುತ್ತೆ. ವಾಟ್ ಈಸ್ ಅಯೋನೈಸೇಷನ್? ಅಯೋನೈಸೇಷನ್ ಇಸ್ ದ ಪ್ರಾಪರ್ಟಿ ಆಫ್ ಫಾರ್ಮೇಷನ್ ಆಫ್ ಅಯಾನ್ಸ್ ವೆನೆವರ್ ದ ಕಾಂಪೌಂಡ್ ಇಸ್ ಆಡೆಡ್ ಟು ದ ವಾಟರ್. ಬಟ್ ನೋಡಿ,
ಅಯಾನೈಸೇಷನ್ ಆಗಬೇಕು ಅಂತಂದ್ರೆ ಅದೊಂದು ಅಯಾನಿಕ್ ಕಾಂಪೌಂಡ್ ಆಗಿರಬೇಕು ಅಂತ ನಿಮಗೆ ಗೊತ್ತಿರಬೇಕು. ಆದರೆ ಕಾರ್ಬನ್ ಕಾಂಪೌಂಡ್ಸ್ ಎಲ್ಲವೂ ಕೂಡ ದೇ ಆರ್ ಕೋವೆಲೆಂಟ್ ಕಾಂಪೌಂಡ್ಸ್. ಕೋವೆಲೆಂಟ್ ಕಾಂಪೌಂಡ್ ಸ್ಪೆಷಾಲಿಟಿ ಏನಂದ್ರೆ ಅವು ಅಯಾನ್ ಅನ್ನ ಫಾರ್ಮೇಷನ್ ಮಾಡಲ್ಲ ಸೊಲ್ಯೂಷನ್ ಒಳಗಡೆ. ಹಾಗಾಗಿ ದಿಸ್ ಆಪ್ಷನ್ ಈಸ್ ನಾಟ್ ಕರೆಕ್ಟ್. ಓಕೆ, ಅಯಾನ್ ಫಾರ್ಮೇಷನ್ ಮಾಡಲ್ಲ ಅಂದ್ರೆ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡಲ್ಲ. ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ ಅಂದ್ರೆ ದೇ ಆರ್ ದ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಹಿಯರ್ ಇಸ್ ದ ಸೆಕೆಂಡ್ ಆಪ್ಷನ್, ದಟ್ ಈಸ್ ಆರ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ದಿಸ್ ವಿಲ್ ಬಿ ರೈಟ್ ಆನ್ಸರ್. ಇದು ಕರೆಕ್ಟ್ ಆಗುತ್ತೆ ಕಾರ್ಬನ್ ಕಾಂಪೌಂಡ್ ಸಂಬಂಧಿಸಿದಂತೆ. ಮೂರನೇ ಆಪ್ಷನ್ ನೋಡಿ, ದೇ ಹ್ಯಾವ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೇರ್ ಮಾಲಿಕ್ಯೂಲ್. ಓಕೆ, ಸೊ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತಾ ಅಂತ ನೋಡೋದಾದ್ರೆ, ಸೊ ಕಾರ್ಬನ್ನು ಮತ್ತೆ ಕಾರ್ಬನ್ಗಳ ನಡುವೆ ಇರುವಂತಹ ಬಾಂಡ್ ಆಕ್ಚುಲಿ ಕೋವೆಲೆಂಟ್ ಬಾಂಡ್ ಅಂತ ಹೇಳಿದ್ದೀನಿ. ಸೊ ಎಲ್ಲಿ ಕೋವೆಲೆಂಟ್ ಬಾಂಡ್ ಇರುತ್ತೋ ಅಲ್ಲಿ ಅಂದ್ರೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಆಗಿರೋ ಕೋವೆಲೆಂಟ್ ಬಾಂಡ್ ಇರುತ್ತೋ ಅದು ಅಯಾನಿಕ್ ಕಾಂಪೌಂಡ್ಸ್ಗೆ ಹೋಲಿಸ್ಕೊಂಡ್ರೆ ವೀಕ್ ಇರ್ತದೆ. ಜೊತೆಗೆ ಈ ಕಾರ್ಬನ್ ನಡುವೆ ಇರತಕ್ಕಂತಹ ಕೋವೆಲೆಂಟ್ ಬಾಂಡ್ ಇದೆಲ್ಲ, ಇವೆರಡರ ನಡುವೆ ಇರತಕ್ಕಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬಾ ಕಡಿಮೆ ಇರ್ತದೆ, ವೀಕ್ ಇರುತ್ತೆ. ಹಾಗಾಗಿ ಕೋವೆಲೆಂಟ್ ಕಾಂಪೌಂಡ್ಸ್ಗೆ ಲೆಸ್ ಬಾಯ್ಲಿಂಗ್ ಪಾಯಿಂಟ್, ಲೆಸ್ ಮೆಲ್ಟಿಂಗ್ ಪಾಯಿಂಟ್ ಇರ್ತದೆ. ಓಕೆ, ಸೊ ಹಾಗಾಗಿ ಈ ಆಪ್ಷನ್ ಕಾರ್ಬನ್ ಕಾಂಪೌಂಡ್ಸ್ಗೆ ಹೊಂದೋದಿಲ್ಲ. ಇದಕ್ಕೆ ಲಾಸ್ಟ್ ಆಪ್ಷನ್ ನೋಡಿ, ಡು ನಾಟ್ ಹ್ಯಾವ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದರ್ ಮಾಲಿಕ್ಯೂಲ್. ಓಕೆ, ಕಾರ್ಬನ್ ನಡುವೆ ಅಥವಾ ಆ ಮಾಲಿಕ್ಯೂಲ್ಗಳಿರುವ ಆಟಮ್ಗಳ ನಡುವೆ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಓಕೆ, ಹಾಗಾಗಿ ಡು ನಾಟ್ ಹ್ಯಾವ್ ಸ್ಟ್ರಾಂಗ್ ಫೋರ್ಸ್ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಆಪ್ಷನ್ ಕ್ಯಾನ್ ಬಿ ಚೂಸನ್. ಓಕೆ, ಇಲ್ಲಿ ಎರಡು ಆಪ್ಷನ್ ಸರಿ ಆಯಿತು. ಯಾವುದಕ್ಕೆ? ಕಾರ್ಬನ್ ಕಾಂಪೌಂಡ್ಗೆ ಸಂಬಂಧಿಸಿದಂತೆ 2 and 4. ಸೊ ಇಲ್ಲಿ 2 and 4th ಆಪ್ಷನ್ ಯಾವುದು ಅಂತಂದ್ರೆ, ಸೊ ಸೆಕೆಂಡ್ and fourth, ದಟ್ ಈಸ್ ಆಪ್ಷನ್ ಡಿ. ಸೊ ಲೆಟ್ಸ್ ಗೋ ವಿತ್ ದ ಆಪ್ಷನ್ ಡಿ. D is the right answer for this question. Okay, now let's move on to the next question, that is third. A molecule of ammonia has only single bond, only double bond, only triple bond, 2 double bonds and 1 single bond. Okay, so ಇಲ್ಲಿ ನಾವು ಅಮೋನಿಯಾ ಫಾರ್ಮೇಷನ್ ಅನ್ನು ನೋಡಬೇಕಾಗುತ್ತೆ. ಎಷ್ಟು ಬಾಂಡ್ ಇದೆ ಅಂತ ನೋಡ್ಬೇಕಂದ್ರೆ ಅಮೋನಿಯಾದ ಸ್ಟ್ರಕ್ಚರಲ್ ಫಾರ್ಮುಲಾವನ್ನು ತಿಳ್ಕೊಬೇಕಾಗುತ್ತೆ. ಅಮೋನಿಯಾ ಸ್ಟ್ರಕ್ಚರಲ್ ಫಾರ್ಮುಲಾ ಏನು? ಫಾರ್ ಎಕ್ಸಾಂಪಲ್ ನೋಡಿ, ಅಮೋನಿಯಾದಲ್ಲಿ ನೈಟ್ರೋಜನ್ ಇದೆ. ನೈಟ್ರೋಜನ್ ಅಟೋಮಿಕ್ ನಂಬರ್ 7 ಅಂತಂದ್ರೆ ಅದು 2 ಶೆಲ್ ಇರುತ್ತೆ. 2 ಶೆಲ್ ಅಂದ್ರೆ 2, 5 ಇರುತ್ತೆ. ಓಕೆ, ಸೊ 2, 5 ಇರೋದ್ರ ಜೊತೆಗೆ ಇಲ್ಲಿ ಈ ಅಮೋನಿಯಾದ ಅಂದ್ರೆ ನೈಟ್ರೋಜನ್ ನಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇದು ಈ 2 ಎಲೆಕ್ಟ್ರಾನ್ ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಯಾಕಂದ್ರೆ ದೇ ಆರ್ ಆಲ್ರೆಡಿ ಪೇರ್ಡ್. ಇನ್ನು 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ 3 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ಇದು ಈ ಎಲೆಕ್ಟ್ರಾನ್ಗಳನ್ನ ಹೈಡ್ರೋಜನ್ ಜೊತೆಗೆ ಶೇರ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಹೈಡ್ರೋಜನ್ ಒಂದು ಮೋನೋವೆಲೆಂಟ್ ಆಗಿರೋದ್ರಿಂದ ತಾನು ಒಂದೊಂದು ಮೋನೋವೆಲೆಂಟ್ ಹೈಡ್ರೋಜನ್ ಜೊತೆ ಒಂದು ಎಲೆಕ್ಟ್ರಾನ್ ಅನ್ನ ನೈಟ್ರೋಜನ್ ಶೇರ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಇಟ್ ಗೆಟ್ಸ್ ಆಕ್ಟೆಟ್ ಸ್ಟ್ರಕ್ಚರ್ ಸಿಗುತ್ತೆ ಅದಕ್ಕೆ. ಓಕೆ, ಸೊ ಹೀಗಿರೋದ್ರಿಂದ ನೈಟ್ರೋಜನ್ 3 ಹೈಡ್ರೋಜನ್ ಜೊತೆಗೆ 1 ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡಿದ್ರೆ, ಸೊ ಹೈಡ್ರೋಜನ್ಗಳ ಮಧ್ಯದಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ, ಯಾಕಂದ್ರೆ 1 ಎಲೆಕ್ಟ್ರಾನ್ ಶೇರ್ ಆಗಿದೆ ಅಷ್ಟೇ. ಓಕೆ, ಸೊ ದಿಸ್ ವಿಲ್ ಬಿ ಅಂದ್ರೆ 3 ಕೂಡ ಸಿಂಗಲ್ ಬಾಂಡ್ ಇದೆ. ಸೊ ಹಾಗಾದ್ರೆ ಇಲ್ಲಿರುವ ಎಲ್ಲ ಬಾಂಡ್ಗಳು ಸಿಂಗಲ್ ಬಾಂಡ್ ಆಗಿರೋದ್ರಿಂದ ನೈಟ್ರೋಜನ್ ಅಲ್ಲಿ ನಾವು ಆಪ್ಷನ್ ಏನ ಸೆಲೆಕ್ಟ್ ಮಾಡ್ಕೊಂತೀವಿ, ವೇರ್ ಓನ್ಲಿ ಸಿಂಗಲ್ ಬಾಂಡ್ ಇಸ್ ಪ್ರೆಸೆಂಟ್. ಓಕೆ, ಡಬಲ್ ಟ್ರಿಪಲ್ ಏನೂ ಇರೋದಿಲ್ಲ. ದಟ್ ಈಸ್ ದ ಆನ್ಸರ್, ಓನ್ಲಿ ಸಿಂಗಲ್ ಬಾಂಡ್. ನೆಕ್ಸ್ಟ್ 4th ಕ್ವಶನ್ಗೆ ನಾವು ಹೋಗೋದಾದ್ರೆ, ಇಲ್ಲಿ 4th ಕ್ವಶನ್ ಅನ್ನ ನೋಡಿ. C3H8 ಬಿಲಾಂಗ್ಸ್ ಟು ದ ಹೋಮೋಲಾಗಸ್ ಸೀರೀಸ್ ಆಫ್. C3H8 ಅನ್ನುವಂಥ ಒಂದು ಮಾಲಿಕ್ಯೂಲ್ ಹೋಮೋಲಾಗಸ್ ಸೀರೀಸ್ಗೆ, ಯಾವ ಹೋಮೋಲಾಗಸ್ಗೆ ಸೀರೀಸ್ ಇರುತ್ತೆ ಅಂತ ಹೇಳಿದೆ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಇದು ಆಲ್ಕೈನ್ ಅಂತ ತಿಳ್ಕೊಬೇಕಂದ್ರೆ ಅದರ ಸ್ಟ್ರಕ್ಚರ್ ಅನ್ನ ನೋಡೋಣ. ಇಲ್ಲಿ 2 ರೀತಿ ನಾವು ಆನ್ಸರ್ ಮಾಡ್ಬೋದು ಇದನ್ನ. ಒಂದು ಈ C3H8 ನ ಸ್ಟ್ರಕ್ಚರ್ ಬರ್ಕೊಳ್ಳೋದ್ರ ಮೂಲಕ, ಇನ್ನೊಂದು ಜನರಲ್ ಫಾರ್ಮುಲಾವನ್ನು ನೋಡೋದ್ರ ಮೂಲಕ. ಓಕೆ, ಫಸ್ಟ್ ನೋಡೋಣ ಸ್ಟ್ರಕ್ಚರ್. ಓಕೆ, C3 ಅಂದ್ರೆ 3 ಕಾರ್ಬನ್ ಆಟಮ್ಸ್ ಇದೆ. ಇಲ್ಲಿ ದೇರ್ ಆರ್ 3 ಕಾರ್ಬನ್ ಆಟಮ್ಸ್. ಹೈಡ್ರೋಜನ್ ಎಷ್ಟಿದೆ? 8 ಇದೆ. ಸೊ ನಾವು ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡೋದಾದ್ರೆ ಇಲ್ಲಿ 3 ಹೈಡ್ರೋಜನ್ ಅನ್ನು ಹಾಕ್ತೀವಿ. ಓಕೆ, ಸೊ ಇಲ್ಲಿ 2 ಹೈಡ್ರೋಜನ್ ಅನ್ನು ಹಾಕ್ಬೋದು. ಸೊ ಇನ್ನು ಎಷ್ಟು ಉಳಿತು? ಇನ್ನು 3 ಹೈಡ್ರೋಜನ್ ಉಳಿತು. ಓಕೆ, ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ C3H8. ಓಕೆ, ಸೊ C3H8 ಅನ್ನು ನೋಡಿದ್ರೆ ಇಲ್ಲಿ ನೋಡಿ, ಎಲ್ಲವೂ ಕೂಡ ಸಿಂಗಲ್ ಬಾಂಡ್ ಇದೆ. ಇಲ್ಲಿರುವ ಎಲ್ಲಾ ಬಾಂಡ್ಗಳು ಸಿಂಗಲ್ ಬಾಂಡ್. ಸೊ ನಮಗೆ 3 ಟೈಪ್ ಆಫ್ ಹೈಡ್ರೋಕಾರ್ಬನ್ಸ್ ಇರುತ್ತೆ, ಆಲ್ಕೈನ್ಸ್, ಆಲ್ಕೀನ್ಸ್ ಅಂಡ್ ಆಲ್ಕೇನ್ಸ್ ಅಂತ. ಇಲ್ಲಿ 4 ಆಪ್ಷನ್ ಕೂಡ, ಸೈಕ್ಲೋ ಆಲ್ಕೇನ್ಸ್ ಕೂಡ. ಆಲ್ಕೈನ್ಸ್ ಅಂತಂದ್ರೆ, ಸೊ ದೇ ಆರ್ ದ
hydrocarbons which are having carbon carbon triple bond. Alkenes ಅಂತಂದ್ರೆ they are the hydrocarbons having carbon carbon double bond. What about alkanes? Alkanes are the saturated hydrocarbon which have only single bond in between carbon and carbon. ಅಲ್ವಾ? ಸೊ ಇನ್ನು cycloalkanes ಬಿಡಿ, ಯಾಕಂದ್ರೆ ಇಲ್ಲಿ ನಾವು ಓನ್ಲಿ ಆನ್ಸರ್ ಬಂದ್ಬಿಟ್ಟಿದೆ. ಓಕೆ, ಸೊ cycloalkanes ಆದರೂ ಕೂಡ they are also alkanes, that is ANE, that they also have carbon carbon single bond in the, but the structure will be in the chain structure ಅಲ್ದೇನೆ cyclic structure ಇರ್ತದೆ ಅಷ್ಟೇ. ಇಲ್ಲೂ ಕೂಡ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ. ಹಾಗಾದ್ರೆ ಈ C3H8 ಅನ್ನೋದು ಇಲ್ಲಿ ಲಾಂಗ್ ಚೈನ್ ಹೈಡ್ರೋಕಾರ್ಬನ್. ಓಕೆ, ಸೊ ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್ ಅಂತ ಹೇಳ್ತಿದ್ದೇನೆ. ಸೈಕ್ಲೋ ಅಲ್ಲ, ಹಾಗಾಗಿ ಇದು ರೈಟ್ ಆನ್ಸರ್ ಆಗಲ್ಲ. ಇನ್ನು ಓನ್ಲಿ ಸಿಂಗಲ್ ಬಾಂಡ್ ಇರೋದ್ರಿಂದ ಇದನ್ನ ನಾವು ಆಲ್ಕೇನ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ C3H8 ಅನ್ನೋದು ಆಲ್ಕೇನ್ ನ ಸೀರೀಸ್ಗೆ ಬರುತ್ತೆ. ಓಕೆ, ಸೊ ಇನ್ನು ಜನರಲ್ ಫಾರ್ಮುಲಾ ದಟ್ ವಿಲ್ ಬಿ ಲೆಂತಿಯರ್, ಇದೇ ಮೆಥಡ್ ಅನ್ನು ಯೂಸ್ ಮಾಡ್ಕೊಂಡು ನಾವು ಇದನ್ನ ಸಾಲ್ವ್ ಮಾಡ್ಬೋದು. ಸೊ ಆಪ್ಷನ್ ಸಿ, alkanes is the right answer for this. Next, let's go for fifth question. Which of the following are correct structural isomers of butane? ಅಂದ್ರೆ ಬ್ಯೂಟೇನಿನ structural isomers, which of the following are correct structural isomer of butane? ಅಂದ್ರೆ ಬ್ಯೂಟೇನಿನ structural isomer ಯಾವುದು ಅಂತ ಕೇಳ್ತಾರೆ. ಸೊ ಇಲ್ಲಿ ಈ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಮುಂಚೆ ಐಸೋಮರ್ಸ್ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕು. ಓಕೆ, ನಿಮ್ಗೆ ಈಗಾಗಲೇ ಡೆಫಿನೇಷನ್ ನೆನಪಾಗಿರುತ್ತೆ ಐಸೋಮರ್ಸ್ ಅಂದ ತಕ್ಷಣ. ಐಸೋಮರ್ಸ್ ಆರ್ ದ ಕಾಂಪೌಂಡ್ಸ್ ಅಲ್ವಾ, ದೇ ಆರ್ ದ ಕಾಂಪೌಂಡ್ಸ್ which are having same molecular formula but different structural formula. Same molecular formula and different structural formula. ಅಂದ್ರೆ ಸ್ಟ್ರಕ್ಚರ್ ಡಿಫರೆಂಟ್ ಇರುತ್ತೆ, ಆದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಮಾತ್ರ ಸೇಮ್ ಇರುತ್ತೆ. ಅಂತ ಒಂದು ಕಾಂಪೌಂಡ್ ಗಳನ್ನ ನಾವೇನಂತೀವಿ ಐಸೋಮರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಸ್ಟ್ರಕ್ಚರ್ ಸೇಮ್ ಇದ್ದು, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ದು ಸ್ಟ್ರಕ್ಚರ್ ಡಿಫರೆಂಟ್ ಇರುವ ಎರಡು ಕಾಂಪೌಂಡ್ಸ್ ಅನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಿಯರ್ ಬ್ಯೂಟೇನಿನ ಸ್ಟ್ರಕ್ಚರಲ್ ಐಸೋಮರ್ ನೋಡೋದಾದ್ರೆ, ಸೊ ವಾಟ್ ಯು ಮೀನ್ ಬೈ ಬ್ಯೂಟೇನ್? ಓಕೆ, ಇಲ್ಲಿ ಹೇಳಿದಾರೆ ಅವರು ಬ್ಯೂಟೇನ್ ಅಂತ. ಸೊ ಬ್ಯೂಟೇನ್ ಅಂದ್ರೆ ಏನು? ಬ್ಯೂಟ್, ಇಟ್ ಕಂಟೈನ್ ಟೂ ವರ್ಡ್ಸ್, ದಟ್ ಈಸ್ ಬ್ಯೂಟ್. ಬ್ಯೂಟ್ ಅಂತಂದ್ರೆ ವೇರ್ ಕಾರ್ಬನ್ 4 ಇದ್ರೆ, ಅಂದ್ರೆ ಕಾರ್ಬನ್ ಆಟಮ್ಸ್ ಒಂದು ಚೈನ್ ಅಲ್ಲಿ 4 ಕಾರ್ಬನ್ ಆಟಮ್ಸ್ ಇಂದ ಆಗಿದ್ರೆ ಆ ಚೈನ್, ಅದಕ್ಕೆ ನಾವು ಪ್ರಿಫಿಕ್ಸ್ ಅನ್ನ ಬ್ಯೂಟ್ ಅಂತ ಕೊಡ್ತೀವಿ. ಓಕೆ, ಇನ್ನೊಂದಿದೆ ANE, ದಟ್ ಈಸ್ ANE is the suffix given to the hydrocarbon alkane. ಓಕೆ, ಸೊ ಆಲ್ಕೇನ್ ಅಂತ ತಕ್ಷಣ ನಮ್ಗೆ ಏನ್ ನೆನಪಾಗುತ್ತೆ? ನಾನು ಹಿಂದಿನ ಕ್ವಶನ್ ಹೇಳಿದ್ದೀನಿ. ಸೊ ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇರುತ್ತೆ. ಹಾಗಾದ್ರೆ ಬ್ಯೂಟೇನ್ ಅನ್ನೋದು ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇರುವಂತ ಒಂದು ಮಾಲಿಕ್ಯೂಲ್, ಜೊತೆಗೆ ಕಾರ್ಬನ್ ಎಷ್ಟಿದೆ? 4 ಕಾರ್ಬನ್ ಆಟಮ್ಸ್ ಇದೆ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಸಿಂಗಲ್ ಬಾಂಡ್ ಇರುವಂತ ಎರಡನ್ನು ನೋಡೋಣ. ಸಿ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಲ್ಲವನ್ನು ನೋಡ್ಕೊಂಡ್ಬಂದ್ರೆ ಎಲ್ಲದರಲ್ಲೂ ಸಿಂಗಲ್ ಬಾಂಡ್ ಇದೆ. ಓಕೆ, ಸೊ ಇನ್ನೊಂದು ಏನಂತಂದ್ರೆ ಅದು ಆಲ್ಕೇನ್ ಆಗಿರ್ಬೇಕು, ಜೊತೆಗೆ ಕಾರ್ಬನ್ 4 ಇರಬೇಕು. ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಅನ್ನು ನೋಡೋದಾದ್ರೆ ದೇರ್ ಆರ್ 4 ಕಾರ್ಬನ್ ಆಟಮ್ಸ್, 1 2 3 and 4. ಓಕೆ, ಸೆಕೆಂಡ್ ನೋಡಿ, ಇಲ್ಲೂ ಕೂಡ 4 ಇದೆ. ಓಕೆ, ಸೊ 1 2 3 and 4. ಬಟ್ ಹಿಯರ್ ಇಲ್ಲೂ ಕೂಡ 4 ಇದೆ. ಎಲ್ಲದರಲ್ಲೂ ಕೂಡ 4 ಕಾರ್ಬನ್ ಇದೆ. ಸೊ ಇದ್ರ ಮೂಲಕ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಯಾವ್ದು ಬ್ಯೂಟೇನ್, ಯಾವ ಸ್ಟ್ರಕ್ಚರಲ್ ಐಸೋಮರ್ ಅಂತ ಹೇಳಿ. ಓಕೆ, ಸೊ ಇನ್ನು ಇನ್ನೇನು ಹೇಳುತ್ತೆ ಐಸೋಮರ್ ಆಫ್ ಬ್ಯೂಟೇನ್ ಅಂತ ನೋಡೋದಾದ್ರೆ, ಇದೊಂದು ಆಲ್ಕೇನ್ ಆಗಿರುತ್ತೆ. ಆಲ್ಕೇನ್ಗೆ ಜನರಲ್ ಫಾರ್ಮುಲಾ ಏನು? CnH2n+2. ಓಕೆ, ಸೊ ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ರೇಷಿಯೋ ನೋಡಿಕೊಂಡು ನಾವು ಯಾವುದು ಬ್ಯೂಟೇನ್ ಅಂತ ಕಂಡುಹಿಡಿತೀವಿ, ಯಾವುದು ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕಾರ್ಬನ್ 4 ಇದೆ ಅಂತ ಗೊತ್ತಾಯ್ತು, ಅಂದ್ರೆ N ನಂಬರ್ 4, ದಟ್ ಈಸ್ C4. ಹಾಗಾದ್ರೆ H ಎಷ್ಟಿರಬೇಕು? 2 ಇಂಟು N ನಂಬರ್ ಎಷ್ಟಿದೆ? 4 ಇದೆ, +2 ಮಾಡ್ಕೊಂಡ್ರೆ ದಟ್ ಈಸ್ C4H. 2 ಇಂಟು 4 8, 8 + 2 10, C4H10 ಆಗಿರ್ಬೇಕು. ಅಂದ್ರೆ ಯಾವ ಮಾಲಿಕ್ಯೂಲ್ ಅಲ್ಲಿ 4 ಕಾರ್ಬನ್ ಇದೆ, ಜೊತೆಗೆ 10 ಹೈಡ್ರೋಜನ್ ಇದೆ, ಸೊ ಅದು ಇಲ್ಲಿ ಬ್ಯೂಟೇನ್ ಆಗಿರುತ್ತೆ ಅಂತ. ಹಾಗಾದ್ರೆ ನೋಡೋಣ, ಎಲ್ಲದರಲ್ಲಿ 4 ಕಾರ್ಬನ್ ಇದೆ, 10 ಹೈಡ್ರೋಜನ್ ಯಾವ್ದ್ರಲ್ಲಿ ಇದೆ ನೋಡೋಣ. ಸೊ ನೋಡಿ, ಇಲ್ಲಿ 3 5 7 3 10, ಸೊ ಇದರಲ್ಲಿ 10 ಇದೆ. ಓಕೆ, ಲೆಟ್ಸ್ ಮಾರ್ಕ್ ಔಟ್. 10 ಹೈಡ್ರೋಜನ್ ಇದೆ. ಸೊ ಇದರಲ್ಲಿ ಎಷ್ಟಿದೆ ನೋಡಿ? 3 5 7 8 ಇದೆ. ಸೊ 8 ಹೈಡ್ರೋಜನ್ ಇದೆ. ನಮಗೆ ಎಷ್ಟು ಬೇಕು? 10 ಹೈಡ್ರೋಜನ್ಗಳು ಬೇಕು. ಹಾಗಾಗಿ ದಿಸ್ ವಿಲ್ ನಾಟ್ ಬಿ ದ ರೈಟ್ ಆನ್ಸರ್. ಸೊ ಹಿಯರ್ 4 ಕಾರ್ಬನ್ ಇಸ್ ದೇರ್, ಬಟ್ ಹೌ ಮೆನಿ ಹೈಡ್ರೋಜನ್ಸ್ ಆರ್ ದೇರ್? 1 2 3 4 5 6 7 8. ಸೊ ಹಿಯರ್ 8 hydrogens are there, so this will not be the answer. So what about this molecule?
This molecule has 1, 2, 3, 4, 5, 6, 7, 8, 9, 10. So this is having 10 hydrogen atoms. ನೋಡಿ ಸ್ಟ್ರಕ್ಚರ್ ಇಲ್ಲಿ ಸ್ಟ್ರೈಟ್ ಇದೆ, ಇಲ್ಲಿ ಬ್ರಾಂಚ್ಡ್ ಆಗಿದೆ, ಬಟ್ C4H10 ಆಗಿದೆ. ಇಲ್ಲೂ ಕೂಡ ನಾಲ್ಕು ಕಾರ್ಬನ್ ಇದೆ, 10 ಹೈಡ್ರೋಜನ್ ಇದೆ. ಇಲ್ಲೂ ಕೂಡ 4 ಕಾರ್ಬನ್ ಇದೆ, 10 ಹೈಡ್ರೋಜನ್ ಇದೆ. ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇಸ್ ಡಿಫರೆಂಟ್. ದಿಸ್ ಇಸ್ ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್ ಅಂಡ್ ದಿಸ್ ಇಸ್ ಬ್ರಾಂಚ್ಡ್ ಚೈನ್. ಎರಡೂ ಕೂಡ ಸ್ಟ್ರಕ್ಚರಲ್ ಫಾರ್ಮುಲಾ ಚೇಂಜ್ ಇದೆ. ಹಾಗಾದ್ರೆ 1 and 2 is the isomers of butane ಅಂತ ಹೇಳ್ತೀನಿ. ಸೊ 1 and 2 ಆಪ್ಷನ್ ಯಾವ್ದಿದೆ ನೋಡಿ, 1 and 2. So we go for option C, where 1 and 2 is the right answer. Okay, now let's move on to the next question. So here this is the question where CH3CH2OH reacts with alkaline KMnO4 as reagent and heat is produced. On heating it gives rise to CH3COOH ಅಂತ ಹೇಳ್ತೀವಿ. So in the above given reaction, alkaline KMnO4 acts as, ಇದರಲ್ಲಿ alkaline KMnO4 ಇನ ರೋಲ್ ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಸೊ ದಿಸ್ ಕ್ವಶನ್ ಈಸ್ ನಥಿಂಗ್ ಬಟ್ ಕನ್ವರ್ಷನ್ ಆಫ್ ಆಲ್ಕೋಹಾಲ್ into acids. Conversion of alcohol into acids. Here the alkaline KMnO4 oxidizes this molecule and it oxidizes this alcohol and it forms this acid, that is acetic acid ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಆಕ್ಸಿಡೈಸ್ ಮಾಡ್ತಿದೆ ಅಂತಂದ್ರೆ ಈ ಒಂದು KMnO4 ಅನ್ನ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಹೇಗೆ ಆಕ್ಸಿಡೈಸ್ ಮಾಡುತ್ತೆ, ಇಲ್ಲಿ ಒಂದು ಹೈಡ್ರೋಜನ್ ಅನ್ನ ರಿಮೂವ್ ಮಾಡುತ್ತೆ. ಈ ಮಾಲಿಕ್ಯೂಲ್ ಅಲ್ಲಿ ಹೈಡ್ರೋಜನ್ ರಿಮೂವ್ ಮಾಡಿ ಅದರ ಬದಲಾಗಿ ಒಂದು ಆಕ್ಸಿಜನ್ ಅನ್ನ ಆಡ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ KMnO4 ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಅನ್ ಆಲ್ಕೋಹಾಲ್ and the product is an acid. Okay, so how it is done? By removing one hydrogen and adding one oxygen, substitute that for the oxygen. Hydrogen ಗೆ ಸಬ್ಸ್ಟಿಟ್ಯೂಟ್ ಆಗಿ ಆಕ್ಸಿಜನ್ ಅನ್ನು ಆಡ್ ಮಾಡುತ್ತೆ. ಹಾಗಾಗಿ ಇದು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ. So let's move on to the next question, that is 7th question. Oils on treating with hydrogen in the presence of palladium or nickel catalyst form fats. This is an example of ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದಾರೆ ಅಂತಂದ್ರೆ, ದಿಸ್ ಈಸ್ ಅಬೌಟ್ ಹೈಡ್ರೋಜಿನೇಷನ್ ಆಫ್ ಆಯಿಲ್. Hydrogenation of oil. What is hydrogenation of oil? It is nothing but conversion of unsaturated hydrocarbons into saturated hydrocarbon. Unsaturated ಅಂತ ಯಾವಾಗ ಹೇಳ್ತೀವಿ? When carbon is not satisfied with 4 hydrogen atom. ಅಂದ್ರೆ ಕಾರ್ಬನ್ ವೇಲೆನ್ಸಿ 4 ಇರ್ತದೆ, ಅದಕ್ಕೆ 4ಕ್ಕೂ ಬೇರೆ ಮೋನೋವೇಲೆಂಟ್ ಆಟಮ್ಸ್ ಜೊತೆ ಕಂಬೈನ್ ಆಗದೆ ಇದ್ದಾಗ ಅದು ಇನ್ನೊಂದು ಕಾರ್ಬನ್ ಇರೋ ಜೊತೆಗೇನೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಒಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಳ್ಳೋದ್ರೆ ಸಿಂಗಲ್ ಬಾಂಡ್ ಇರುತ್ತೆ. 2 ಎಲೆಕ್ಟ್ರಾನ್ ಕಾರ್ಬನ್ ಜೊತೆಗೆ ಶೇರ್ ಮಾಡ್ಕೊಂಡಿದೆ ಅಂದ್ರೆ ಡಬಲ್ ಬಾಂಡ್, ಅಂಡ್ 3 ಎಲೆಕ್ಟ್ರಾನ್ ಕಾರ್ಬನ್ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ಟ್ರಿಬಲ್ ಬಾಂಡ್ ಇರುತ್ತೆ. ಸೊ ದಟ್ ಇಟ್ ಬಿಕಮ್ ಅನ್ಸ್ಯಾಚುರೇಟೆಡ್. ಸೊ ಇದಕ್ಕೆ ಅಂದ್ರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ ನಾವು ಹೈಡ್ರೋಜನ್ ಅನ್ನ ಆಡ್ ಮಾಡುವಂತ ಸ್ಕೋಪ್ ಇರುತ್ತೆ. ಓಕೆ, ಸೊ ಹಾಗಾಗಿ ಹೈಡ್ರೋಜನ್ ಅನ್ನ ಆಡ್ ಮಾಡೋದ್ರ ಮೂಲಕ ಅನ್ಸ್ಯಾಚುರೇಟೆಡ್ ಅನ್ನ ಸ್ಯಾಚುರೇಟೆಡ್ ಕನ್ವರ್ಟ್ ಮಾಡುವಂತ ಪ್ರಾಸೆಸ್ ಅನ್ನೇ ಹೈಡ್ರೋಜಿನೇಷನ್ ಅಂತ ಕರಿತೀವಿ. ಅದು ಆಯಿಲ್ಗಳಲ್ಲಿ ಆಗುತ್ತೆ. ಓಕೆ, ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದೀವಿ, ಹೈಡ್ರೋಜನ್ ಅನ್ನ ಆಡ್ ಮಾಡ್ತಾ ಇದೀವಿ. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಟ್ರೀಟಿಂಗ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಪೆಲೇಡಿಯಂ ಆರ್ ನಿಕ್ಕಲ್ ಅಥವಾ ಪೆಲೇಡಿಯಂ ಅಂತ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ಕೊಂತೀವಿ. ಓಕೆ, ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಹೈಡ್ರೋಜನ್ ಅನ್ನು ಆಡ್ ಮಾಡೋದ್ರಿಂದ ಇಲ್ಲಿ ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ ನಾವು. ಓಕೆ, ಸೊ ಎ ಇಸ್ ದ ಆನ್ಸರ್. Now let's move on to the 8th question. In which of the following compounds OH is the functional group? ಇಲ್ಲಿ OH ಅನ್ನ ಯಾವ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ ಅಂತ. ಅಂದ್ರೆ ಸಾರಿ, OH ಈ ಕೆಳಗಿನ ಯಾವ ಕಾಂಪೌಂಡ್ಸ್ ಅಲ್ಲಿ OH ಒಂದು ಫಂಕ್ಷನಲ್ ಗ್ರೂಪ್ ಆಗಿದೆ ಅಂತ ಕೇಳಿ. ಓಕೆ, ಇಲ್ಲಿ ನೋಡಿ, OH ಅಂದ್ರೆ ಏನು? OH ಇಸ್ ದ ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಕೋಹಾಲಿನ ಫಂಕ್ಷನಲ್ ಗ್ರೂಪ್ OH. ಓಕೆ, ಸೊ ಆಲ್ಕೋಹಾಲ್ ಅಂತ ಬಂದ ತಕ್ಷಣ ಅದಕ್ಕೆ ನಾವು ಯಾವ ಸಫಿಕ್ಸ್ ಅನ್ನ ಕೊಡ್ತೀವಿ ನೋಡಿ. ನಾನು ಅವಾಗಲೇ ಹೇಳಿದೀನಿ, ಚಾಪ್ಟರ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಫಂಕ್ಷನಲ್ ಗ್ರೂಪಿಗೆ ಬಂದ್ರೆ ಸಫಿಕ್ಸ್ ಯಾವುದು, ಅಥವಾ ಕಾರ್ಬನ್ ನಂಬರ್ ನೋಡ್ಕೊಂಡ್ರೆ ಪ್ರಿಫಿಕ್ಸ್ ಯಾವ್ದನ್ನು ಕೊಡಬೇಕು, ಇದೆಲ್ಲ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಇಲ್ಲಿ ಸಫಿಕ್ಸ್ ನೋಡಿ, ಆಲ್ಕೋಹಾಲ್ಗೆ ಸಫಿಕ್ಸ್ ಯಾವುದು ಅಂದ್ರೆ OL. ಸೊ ಇಲ್ಲಿ ಸಿಂಪಲ್ ನೋಡಿ, ಈ OH ಯಾವ್ದ್ರಲ್ಲಿದೆ ಅಂತ ತಿಳ್ಕೊಬೇಕಂದ್ರೆ
ಓ ಎಲ್ ಅನ್ನುವ ಸಫಿಕ್ಸ್ ಅನ್ನ ಇಲ್ಲಿ ಇರುವ ಯಾವ ಆಪ್ಷನ್ ಇದೆ ಅಂತ ನೋಡಬೇಕು. ಸೊ ಇಲ್ಲಿ ನೋಡಿ ಓ ಎಲ್ ಅನ್ನೋದು ಎಲ್ಲಿದೆ? ಸೊ ಆಪ್ಷನ್ 2 ನಲ್ಲಿದೆ, ದಟ್ ಈಸ್ ಬ್ಯೂಟನಾಲ್. ವೇರ್ ದಟ್ ಈಸ್ ಬ್ಯೂಟನಾಲ್ ಅಂತಂದ್ರೆ ಇಲ್ಲಿ ಆಲ್ಕೋಹಾಲ್ ಇರುತ್ತೆ ಅಂತ. ಓಕೆ, ಸೊ ಬ್ಯೂಟ್ ಪ್ಲಸ್ ಓ ಎಲ್, ದಟ್ ಈಸ್ ಓ ಎಲ್ ಇರೋದ್ರಿಂದ ಇಲ್ಲಿ ಆಲ್ಕೋಹಾಲ್ ಇದರಲ್ಲಿ ಅಂದ್ರೆ ಓ ಎಚ್ ಇದರಲ್ಲಿ ಇದೆ ಅಂತ ಹೇಳ್ತೀವಿ. ವಾಟ್ ಅಬೌಟ್ ಓ ಎನ್ ಇ? ಓ ಎನ್ ಇ ಅಂತಂದ್ರೆ ಇಟ್ ಈಸ್ ದ ಸಫಿಕ್ಸ್ ಫಾರ್ ಕೀಟೋನ್. ಕೀಟೋನ್. ಸೊ ಕೀಟೋನ್ ಅನ್ನು ಹೇಗೆ ಬರೀತೀವಿ ನಾವು? ದಿಸ್ ಈಸ್ ಹೌ ವಿ ರೈಟ್ ಕೀಟೋನ್ ಫಂಕ್ಷನಲ್ ಗ್ರೂಪ್. ವಾಟ್ ಅಬೌಟ್ ಬ್ಯುಟನೋಯಿಕ್ ಆಸಿಡ್? ಬ್ಯುಟನೋಯಿಕ್ ಆಸಿಡ್ ಓ ಎಸ್ ಸಿ ಆಸಿಡ್ ಅನ್ನುವಂಥ ಸಫಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಓ ಎಸ್ ಸಿ ಆಸಿಡ್ ಸಫಿಕ್ಸ್ ಇದೆ ಅಂತಂದ್ರೆ ಇಲ್ಲಿರುವ ಫಂಕ್ಷನಲ್ ಗ್ರೂಪ್ ಯಾವುದು ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್. How do we write carboxylic acid? That is C single bond, here double bond O, here OH. So this is how we write carboxylic acid functional group. And what about butanol? Here Al is added as suffix. Okay, so Al anna suffix agi add madidare antandre, so other there is nothing but aldehyde anta. Aldehyde. How do we write aldehyde? That is CHO. Okay. ಸೊ ಹಾಗಾದ್ರೆ ನಮಗೆ ಬೇಕಾಗಿರುವ ಆನ್ಸರ್ ಇಲ್ಲಿ ಈ ಕ್ವಶನ್ಗೆ ಸಂಬಂಧಿಸಿದಂತೆ ಬ್ಯೂಟನಾಲ್. ನೋಡಿ ಒಂದೇ ಒಂದು ಲೆಟರ್ ಡಿಫ್ರೆಂಟ್ ಇದೆ. ಸೆಕೆಂಡ್ ಕ್ವಶನ್ ಅಲ್ಲಿ ಓ ಎಲ್ ಇದೆ, ಇಲ್ಲಿ ಎ ಎಲ್ ಇದೆ. ಸೊ ಒಂದು ಲೆಟರ್ ಕೂಡ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ, ಅದನ್ನ ನೀವು ಗಮನಿಸಬೇಕು. 9th ಕ್ವಶನ್ಗೆ ಹೋಗೋಣ. ದ ಸೋಪ್ ಮಾಲಿಕ್ಯೂಲ್ ಹ್ಯಾಸ್ ಎ ಹೈಡ್ರೋಫಿಲಿಕ್ ಹೆಡ್ ಅಂಡ್ ಹೈಡ್ರೋಫಿಲಿಕ್ ಟೇಲ್, ಹೈಡ್ರೋಫೋಬಿಕ್ ಹೆಡ್ ಅಂಡ್ ಹೈಡ್ರೋಫಿಲಿಕ್ ಟೇಲ್, ಹೈಡ್ರೋಫೋಬಿಕ್ ಹೆಡ್ ಅಂಡ್ ಹೈಡ್ರೋಫೋಬಿಕ್ ಟೇಲ್, ಹೈಡ್ರೋಫಿಲಿಕ್ ಹೆಡ್ ಅಂಡ್ ಹೈಡ್ರೋಫಿಲಿಕ್ ಟೇಲ್. ಓಕೆ, ಸೊ ಇದನ್ನ ಆನ್ಸರ್ ಮಾಡ್ಬೇಕಂದ್ರೆ ನಾವು ಸೋಪ್ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಅನ್ನ ನಾವು ರಿಮೆಂಬರ್ ಮಾಡ್ಕೋಬೇಕು. ಸೊ ಸೋಪ್ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅಲ್ವಾ? ಒಂದು ಸೋಪ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ವೇ ದ ಹೆಡ್ ಈಸ್ ಅಯಾನಿಕ್ ಇನ್ ನೇಚರ್, ಅಯಾನಿಕ್ ಹೆಡ್ ಅಂತ ಕರಿತೀವಿ, ಅಂಡ್ ದ ಟೇಲ್. ಓಕೆ, ಸೊ ಅಂಡ್ ವಾಟ್ ಇಸ್ ದಿಸ್? ದಿಸ್ ಇಸ್ ಹೈಡ್ರೋಕಾರ್ಬನ್ ಚೈನ್, ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ಅಂತ ಹೇಳ್ತೀನಿ. ಓಕೆ, ಸೊ ಹಿಯರ್ ಹೆಡ್ ಟೇಲು ಹೈಡ್ರೋಫೋಬಿಕ್ ಯಾವುದು, ಹೈಡ್ರೋಫಿಲಿಕ್ ಯಾವ್ದು ಅಂತ ತಿಳ್ಕೊಬೇಕಂದ್ರೆ ಇಲ್ಲಿ ಹೈಡ್ರೋಫಿಲಿಕ್ ಅಂದ್ರೆ ಏನು ಅಂತ. ಹೈಡ್ರೋ ಮೀನ್ಸ್ ವಾಟರ್, ಫಿಲಿಕ್ ಅಂದ್ರೆ ಲವಿಂಗ್ ಅಂತ. ಸೊ ಹೈಡ್ರೋಫಿಲಿಕ್ ಅನ್ನೋ ವರ್ಡ್ಗೆ ಮೀನಿಂಗ್ ಹೇಳ್ತಾ ಇದ್ದೀನಿ, ದಟ್ ಈಸ್ ವಾಟರ್ ಲವಿಂಗ್. ಹೈಡ್ರೋಫೋಬಿಕ್ ಅಂದ್ರೆ ವಾಟರ್ ಹೇಟಿಂಗ್ ಅಂತ. ಓಕೆ, ಸೊ ಹಿಯರ್ ಟೇಲ್ ನೋಡಿ, ಒಂದು ಮೈಸಿಲ್ ಫಾರ್ಮೇಶನ್ ಅನ್ನ ನಾವು ಗಮನಿಸಿದ್ರೆ ಟೇಲ್ ಯಾವಾಗ್ಲೂ ಆಯಿಲ್ ಅಥವಾ ಡರ್ಟಿನ ರೂಪ್, ಆಯಿಲ್ ನೋಡಿ ಇದು ಆಯಿಲ್ ಅಥವಾ ಓಕೆ, ಸೊ ವೈಟ್ ಫಾರ್ ಇದು ಒಂದು ಸೋಪ್ ಮಾಲಿಕ್ಯೂಲ್ ಅಥವಾ ಡೈರೆಕ್ಟ್ ಮಾಲಿಕ್ಯೂಲ್ ಅಂತಂದ್ರೆ, ಸೊ ಯಾವಾಗ್ಲೂ ಕೂಡ ಮೈಸಿಲ್ ಸ್ಟ್ರಕ್ಚರ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಈ ರೀತಿ ಇರುತ್ತೆ. ಸೋಪ್ ಮಾಲಿಕ್ಯೂಲ್ಸ್ ಈ ರೀತಿ ಅಟ್ಯಾಚ್ ಆಗಿರುತ್ತೆ. ಅಂದ್ರೆ ಟೇಲ್ ಪಾರ್ಟ್ ಆಫ್ ದ ಸೋಪ್ ಮಾಲಿಕ್ಯೂಲ್ ಇಸ್ ಆಲ್ವೇಸ್ ಟುವರ್ಡ್ಸ್ ದಿ ಆಯಿಲ್ ಅಥವಾ ಡರ್ಟ್ ಅಥವಾ ಗ್ರೀಸ್ ಕಡೆಗೆ ಇರ್ತದೆ. ಸೊ ಆಯಿಲ್ ಕಡೆಗಿದೆ ಅಂತಂದ್ರೆ ದ ಟೇಲ್ ಈಸ್ ಹೈಡ್ರೋಫೋಬಿಕ್ ಅಂತ, ಅಂದ್ರೆ ವಾಟರ್ ಕಡೆಗಿಲ್ಲ, ಯಾಕಂದ್ರೆ ವಾಟರ್ನ ಹೇಟ್ ಮಾಡೋದು, ಹೈಡ್ರೋಫೋಬಿಕ್ ಟೇಲ್ ಅಂತ ಕರೀತೀವಿ. ಹೆಡ್ ಯಾವಾಗಲೂ ವಾಟರ್ ಜೊತೆಗೆ ಇರ್ತದೆ, ಸೊ ಹಾಗಾಗಿ ಇದನ್ನ ಹೈಡ್ರೋಫಿಲಿಕ್ ಅಂತ ಕರೀತೀವಿ. ಹೈಡ್ರೋಫಿಲಿಕ್. ಸೊ ಹೈಡ್ರೋಫಿಲಿಕ್ ಹೆಡ್, ಹೈಡ್ರೋಫೋಬಿಕ್ ಟೇಲ್ ಎಲ್ಲಿದೆ? ಸೊ ಇಲ್ಲಿದೆ ಫಸ್ಟ್ ಆಪ್ಷನ್, ಹೈಡ್ರೋಫಿಲಿಕ್ ಹೆಡ್ ಅಂಡ್ ಹೈಡ್ರೋಫೋಬಿಕ್ ಟೇಲ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಅಂಡ್ 10th ಕ್ವಶನ್ಗೆ ಹೋಗೋದಾದ್ರೆ, let's move on to the 10th question. Which of the following is the correct representation of electron dot structure of nitrogen? ನೈಟ್ರೋಜನ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಯಾವುದು ಅಂತ ಕೇಳಿದ್ರು. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನೋಡೋದಾದ್ರೆ ಇದು ನೈಟ್ರೋಜನ್ ಕೇಳಿರೋದ್ರಿಂದ ನೈಟ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು? n is equal to 7, ದಟ್ ಈಸ್ ಅಟೋಮಿಕ್ ನಂಬರ್ 7 ಇರುತ್ತೆ. ಹಾಗಾಗಿ ಕೆ ಶೆಲಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ, ಎಲ್ ಶೆಲಲ್ಲಿ 5 ಎಲೆಕ್ಟ್ರಾನ್ ಇರ್ತದೆ. ಸೊ ಈ 5ರಲ್ಲಿ 2 ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತದೆ. ಓಕೆ, ಇನ್ನು 3 ಲೋನ್ ಪೇರ್ ಅಂತ, ಸಾರಿ ಯಾವುದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್. ಈ ನೈಟ್ರೋಜನ್ ಆಕ್ಟೇಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇದಕ್ಕೆ +3 ಅಂದ್ರೆ 8 ಎಲೆಕ್ಟ್ರಾನ್ಸ್ ಆಗ್ಬೇಕಂದ್ರೆ +3 ಬೇಕು. ಸೊ ದಟ್ ಇಟ್ ಶೇರ್ 3 ಎಲೆಕ್ಟ್ರಾನ್ಸ್ ವಿತ್ ಅದರ್ ಆಟಮ್ಸ್. ಲೈಕ್ ನೈಟ್ರೋಜನ್ ಬೇರೆದ್ರ ಜೊತೆಗೆ ಹೈಡ್ರೋಜನ್ ಜೊತೆಗೆ ಕಂಬೈಂಡ್ ಆದ್ರೆ ಮೋನೋವೆಲೆಂಟ್ ಆಗಿರೋದ್ರಿಂದ 3 ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗುತ್ತೆ. ಆದ್ರೆ ನೈಟ್ರೋಜನ್ ಇನ್ನೊಂದು ನೈಟ್ರೋಜನ್ ಜೊತೆ ಕಂಬೈಂಡ್ ಆಗ್ಬೇಕು ಅಂದ್ರೆ ಇಟ್ ಶೇರ್ 3 ಎಲೆಕ್ಟ್ರಾನ್ಸ್ ವಿತ್ ಅದರ್ ನೈಟ್ರೋಜನ್ ಅಂತ. ಇಲ್ಲಿ ನಾನು 1 ಪೇರ್ ಲೋನ್ ಪೇರ್ ಇದೆ ಅಂದ್ರೆ 1 ಪೇರ್ ಇದೆ ಆಲ್ರೆಡಿ, ಅಂದ್ರೆ ಈ ಎಲೆಕ್ಟ್ರಾನ್ ಪಾರ್ಟಿಸಿಪೇಟ್ ಮಾಡಲ್ಲ ನೀವು ಬಾಂಡಿಂಗ್ ಅಲ್ಲಿ. ಹಾಗಾದ್ರೆ ನೈಟ್ರೋಜನ್ ಸ್ಟ್ರಕ್ಚರ್ ಅನ್ನು ನಾವು ಬರೆಯೋದಾದ್ರೆ ಈ ರೀತಿ ಬರಿತೀವಿ, ವಿಲ್ ರೈಟ್ ದ ನೈಟ್ರೋಜನ್ ಸ್ಟ್ರಕ್ಚರ್ ಡಾಟ್ ಸ್ಟ್ರಕ್ಚರ್ ಬರೆಯೋದಾದ್ರೆ ಒಂದು ಎಲಿಮೆಂಟ್ ಇಂದ ಒಂದು ಆಟಮ್. ಓಕೆ, ಸೊ ಒಂದು
ಪೇರ್ ಇದೆ ಆಲ್ರೆಡಿ, ದಿಸ್ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಬಾಂಡಿಂಗ್, ಸೊ ದಟ್ ನೈಟ್ರೋಜನ್ ಈ ರೀತಿ ಬರುತ್ತೆ. ಓಕೆ, ಸೊ ಇನ್ನೊಂದು ನೈಟ್ರೋಜನ್ ಜೊತೆ ಕಂಬೈಂಡ್ ಆಗೋದಾದ್ರೆ ಇದು ಪೇರ್ ಆಫ್ ಎಲೆಕ್ಟ್ರಾನ್ಸ್, ಇದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಇಟ್ ಶೇರ್ 3 electrons with another nitrogen atom. Okay, so ಹಾಗಾದ್ರೆ so this will be the structure here. Option D can be selected. ನೋಡಿ ಇಲ್ಲಿ, this is the electron which do not takes place in bonding, and these are the electrons which are shared with another nitrogen atom. So ಹೀಗೆ ಅದು octet structure ಅನ್ನು ಪಡ್ಕೊಳ್ಳುತ್ತೆ. So option D is the right answer. Now let's move on to the next question, that is 11th question. Structural formula of ethine. ಈಥೈನಿನ ಸ್ಟ್ರಕ್ಚರ್ ಫಾರ್ಮುಲಾ ಏನು ಅಂತ ಕೇಳಿದೆ. ಓಕೆ, ಸೊ ಇಲ್ಲಿ ಈಥೈನ್ ಅನ್ನೋ ಮಾಲಿಕ್ಯೂಲ್ ಅನ್ನ ಹೆಸರನ್ನ ನೋಡಿದ್ರೇನೆ ನಮಗೆ ಅದರದು ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೆನಪಾಗ್ಬೇಕು. ಇಲ್ಲಿ 2 ವರ್ಡ್ ಇಂದ ಆಗಿದೆ ಇದು. ಇತ್ ಇಸ್ ದ ಪ್ರಿಫಿಕ್ಸ್ ಫಾರ್ ದ ಮಾಲಿಕ್ಯೂಲ್ ವಿಚ್ ಇಸ್ ಹ್ಯಾವಿಂಗ್ ವೇರ್ 2 ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್. 2 ಕಾರ್ಬನ್ ಆಟಮ್ಸ್ ಇರ್ತದೆ. ವಾಟ್ ಅಬೌಟ್ YNE? YNE is the suffix given for alkynes. ಆಲ್ಕೈನ್ಸ್ ಅಂತ ತಕ್ಷಣ ನಮಗೆ ನೆನಪಾಗಬೇಕು, ಕಾರ್ಬನ್ ಕಾರ್ಬನ್ ನಡುವೆ ಟ್ರಿಪಲ್ ಬಾಂಡ್ ಇರುತ್ತೆ. ಓಕೆ, ಸೊ ಆಲ್ಕೈನಿನ ಜನರಲ್ ಫಾರ್ಮುಲಾ ಏನು? CnH2n-2. ಈಗ ನಮಗೆ ಕಾರ್ಬನ್ ನಂಬರ್ ಸಿಕ್ಕಿದೆ. ಕಾರ್ಬನ್ ನಂಬರ್ ಎಷ್ಟು? 2. ಕಾರ್ಬನ್ ನಂಬರ್ ಇಸ್ ಈಕ್ವಲ್ ಟು n ನಂಬರ್ ಅಂತ ಹೇಳ್ತೀವಿ. ಹಾಗಾದ್ರೆ n ನಂಬರ್ ಅನ್ನು ಇದ್ರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ C2, H ನಂಬರ್ ಎಷ್ಟಾಗುತ್ತೆ? 2 × 2 - 2, ದಟ್ ಈಸ್ C2, that is 4 - 2, that is equal to C2H2. ಅಂದ್ರೆ C2H2 ಅನ್ನ ನಾವು ಹುಡುಕ್ಬೇಕಿಲ್ಲಿ ಈಥೈನ್ ಫಾರ್ಮುಲಾ. ಓಕೆ, ಸೊ 2 ಕಾರ್ಬನ್ ಇರಬೇಕು, 2 ಹೈಡ್ರೋಜನ್ ಇರಬೇಕು. ಹಾಗೆ ನೋಡೋದಾದ್ರೆ ಆಪ್ಷನ್ ಎ ಕೆನ್ ಬಿ ಸೆಲೆಕ್ಟೆಡ್, ವೇರ್ ನೋಡಿ 1 ಕಾರ್ಬನ್, ಇನ್ನೊಂದು ಕಾರ್ಬನ್, 2 ಕಾರ್ಬನ್ ಇದೆ, 2 ಹೈಡ್ರೋಜನ್ ಇದೆ. ಓಕೆ, ಜೊತೆಗೆ ಆಲ್ಕೈನ್ ಆಗಿರೋದ್ರಿಂದ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇರುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇದೆ. ಓಕೆ, ಸೊ this is how we can select or the structure of formula of ethine. Okay, now let's move on to the next question. 12th question. Identify the unsaturated compound from the following. Unsaturated ಅಂದ್ರೆ ಏನು? ನಾನು ಆಗಲೇ ಹೇಳಿದ್ದೀನಿ, ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಅಥವಾ ಕಾರ್ಬನ್ ಕಾರ್ಬನ್ ನಡುವೆ ಟ್ರಿಪಲ್ ಬಾಂಡ್ ಇದ್ರೆ ಅದನ್ನ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ, ಆ ಕಾರ್ಬನ್ ಚೈನ್ ಅಲ್ಲಿ. ಓಕೆ, ಸೊ ಇಲ್ಲಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನೋಡೋದಾದ್ರೆ ಇಲ್ಲಿ ಪ್ರೋಪೇನ್ is nothing but which is having suffix ANE ಇದೆ. ANE ಅಂತಂದ್ರೆ ಇದು ಆಲ್ಕೇನ್. ಅಂತಂದ್ರೆ ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇರುತ್ತೆ. ಓಕೆ, ಪ್ರೋಪೀನ್ is having suffix ENE. ಅಂದ್ರೆ ಅದು ಆಲ್ಕೀನ್ ಆಗಿರುತ್ತೆ. ಆಲ್ಕೀನ್ ಅಂತಂದ್ರೆ ಇಟ್ ಈಸ್ ವೇರ್ ದ ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇರುತ್ತೆ. ವಾಟ್ ಅಬೌಟ್ propine is having YNE as suffix. That means that it is an alkyne. Alkyne is having carbon carbon triple bond in its chain. Okay, what about chloropropane? Chloro is an heteroatom where propane ನೋಡೋದಾದ್ರೆ ಇಲ್ಲಿ ANE ಇದೆ. ಅಂದ್ರೆ ಇದು ಕೂಡ ಒಂದು ಆಲ್ಕೇನ್ ಅಂತ ಅರ್ಥ. ಆಲ್ಕೇನ್ ಅಂತಂದ್ರೆ ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇರುತ್ತೆ. ನಾನು ಆಗ್ಲೇ ಹೇಳಿದೆ, ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇರೋದು ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಯಾವುದಕ್ಕೆ ಡಬಲ್ ಬಾಂಡ್ ಇದೆ ನೋಡಿ? propene, which is having carbon carbon double bond, and propyne, which is having carbon carbon triple bond. Hagadre second and third option are the unsaturated hydrocarbons here. Hagadre second and third ellide? So second and third, that is option D. Understood? Now let's move on to the 13th question. Name the functional group present in CH3COCH3. Okay, so ಇಲ್ಲಿ functional group ಯಾವುದು ಅಂತ ಕೇಳಿದೆ. ಸೊ ಫಂಕ್ಷನಲ್ ಗ್ರೂಪ್ ಯಾವ್ದಂತ ತಿಳ್ಕೊಬೇಕಂದ್ರೆ ನಾವು ಅದನ್ನ ಸ್ಟ್ರಕ್ಚರ್ ಬರ್ಕೊಳ್ಳೋಣ. ಇಲ್ಲಿ ನೋಡಿ, ಕಾರ್ಬನ್ ಎಷ್ಟಿದೆ? 3 ಇದೆ. ಯಾವುದೇ ಒಂದು ಮಾಲಿಕ್ಯೂಲ್ ಸ್ಟ್ರಕ್ಚರ್ ಬರ್ಕೋಬೇಕಾದ್ರೆ ಕಾರ್ಬನ್ ಎಷ್ಟಿದೆ, ಹೈಡ್ರೋಜನ್ ಎಷ್ಟಿದೆ ಫಸ್ಟ್ ನೋಡ್ಕೋಬೇಕು. ಸೊ ಸಿ ಎಷ್ಟಿದೆ? 3 ಇದೆ. ಸೊ 3 ಕಾರ್ಬನ್ ಆಟಮ್ ಅನ್ನ ನಾನು ಇಲ್ಲಿ ಬರ್ಕೊಂತೀನಿ. ಸಿ ಸಿಂಗಲ್ ಬಾಂಡ್ ಸಿ, ಸಿಂಗಲ್ ಬಾಂಡ್ ಸಿ, ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ ಆಮೇಲೆ ನೋಡ್ಕೊಳ್ಳೋಣ ನಾವು, ವೇಲೆನ್ಸಿ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಮಾತ್ರ. ಓಕೆ, ಸೊ ಇಲ್ಲಿ ಹೈಡ್ರೋಜನ್ ಎಷ್ಟಿದೆ ನೋಡಿ? 3 ಹೈಡ್ರೋಜನ್ ಇದೆ, 3 ಇದೆ, ಅಂದ್ರೆ 6 ಹೈಡ್ರೋಜನ್ ಇದೆ. ಈ 6 ಹೈಡ್ರೋಜನ್ ನಾನು ಸ್ಯಾಟಿಸ್ಫೈ ಮಾಡ್ತೀನಿ. Okay, so here I will write 3 hydrogen, and here I will write 3 hydrogens. What about oxygen? Oxygen ಒಂದಿದೆ. Okay, so ಅದನ್ನ ನಾನು ಇಲ್ಲಿ ಬರೀತೀನಿ, ಆಕ್ಸಿಜನ್ ಬರೀತೀನಿ.
ಸೊ ಇಲ್ಲಿ ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆ ಅಂತ ನೋಡಿದ್ರೆ ಈ ಕಾರ್ಬನ್ ಸುತ್ತ 4 ವೇಲೆನ್ಸಿ 4 ಎಲೆಕ್ಟ್ರಾನ್ ಶೇರ್ ಆಗಿದೆ. ಬಟ್ ಈ ಕಾರ್ಬನ್ ನೋಡಿ ಇಲ್ಲಿ 1 ಎಲೆಕ್ಟ್ರಾನ್ ಶೇರ್ ಆಗಿದೆ, ಇಲ್ಲೊಂದಾಗಿದೆ, ಅಂದ್ರೆ 3 ಆಗಿದೆ ಅಷ್ಟೇ, ಇನ್ನೊಂದು ಎಲೆಕ್ಟ್ರಾನ್ ಶೇರ್ ಆಗಿಲ್ಲ. ಹಾಗಾಗಿ ನಾನು ಈ ಕಾರ್ಬನ್ ನಡುವೆ ಇನ್ನೊಂದು ಬಾಂಡ್ ಅನ್ನು ಹಾಕ್ತೀನಿ, ಸಿ ಡಬಲ್ ಬಾಂಡ್ ಓ. ಸೊ ನಾವು ದ ವೇಲೆನ್ಸಿ ಇಸ್ ಸ್ಯಾಟಿಸ್ಫೈಡ್ ಅಂಡ್ ಈ ಸ್ಟ್ರಕ್ಚರ್ ಅನ್ನು ನಾವು ಬರ್ಕೊಂಡ್ವಿ. ಓಕೆ, ಇಲ್ಲಿ ಸಿ ಡಬಲ್ ಬಾಂಡ್ ಓ ಇದೆ ನೋಡಿ. ಸೊ ಸಿ ಡಬಲ್ ಬಾಂಡ್ ಓ ಇರೋದ್ರಿಂದ ದಿಸ್ ವಿಲ್ ಬಿ ದ ಫಂಕ್ಷನಲ್ ಗ್ರೂಪ್ ಸಿ ಡಬಲ್ ಬಾಂಡ್ ಓ. ಓಕೆ, ಸೊ ಸಿ ಡಬಲ್ ಬಾಂಡ್ ಓ ಇರುವಂತ ಅಂದ್ರೆ ಫಂಕ್ಷನಲ್ ಗ್ರೂಪ್ ಯಾವ್ದಿದೆ ಇಲ್ಲಿ? ಸೊ ದಿಸ್ ಇಸ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್. ಸೊ ದಿಸ್ ಇಸ್ ದ ಫಂಕ್ಷನಲ್ ಗ್ರೂಪ್ ಆಫ್ ಕೀಟೋನ್, ಸಿ ಡಬಲ್ ಬಾಂಡ್ ಓ ಇದ್ರೆ. ಓಕೆ, ಹಾಗಾದ್ರೆ ಇಲ್ಲಿ ಈ ಮಾಲಿಕ್ಯೂಲ್ ಇರುವ ಫಂಕ್ಷನಲ್ ಗ್ರೂಪ್ ಯಾವುದು ಅಂದ್ರೆ ಕೀಟೋನ್ ಅಂತ ಹೇಳ್ತೀವಿ. ಓಕೆ, ಸೊ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್? ದಟ್ ಈಸ್ ಇಥಾನೋಯಿಕ್ ಆಸಿಡ್. ಸರಿ, ಸ್ಟ್ರಕ್ಚರ್ ಇದು ಕೇಳಿಲ್ಲ, ಸ್ಟ್ರಕ್ಚರ್ ಏನು ಕೇಳಿಲ್ಲ, ಇಲ್ಲಿ ನಾವು ಫಂಕ್ಷನಲ್ ಗ್ರೂಪ್ ಕೇಳಿದ್ದಾರೆ. ವಾಟ್ ಅಬೌಟ್ ಆಲ್ಕೋಹಾಲ್? ಹಾಗಾದ್ರೆ ಇಲ್ಲಿ ಕೀಟೋನ್ ರೈಟ್ ಆನ್ಸರ್ ಆದ್ರೆ, ವಾಟ್ ಅಬೌಟ್ ಆಲ್ಕೋಹಾಲ್? ಆಲ್ಕೋಹಾಲ್ ಆಗಲೇ ಹೇಳಿದ್ದೀನಿ, ಓ ಎಚ್ ಇರುತ್ತೆ ಫಂಕ್ಷನಲ್ ಗ್ರೂಪ್. ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ರೆ ಓ ಎಸ್ ಸಿ ಆಸಿಡ್ ಅಂತ ಹೇಳ್ತೀವಿ, ದಟ್ ಈಸ್ ಸಿ ಒ ಎಚ್ ಇರುತ್ತೆ. ಓಕೆ, ಸೊ ಆಲ್ಡಿಹೈಡ್ ಇದ್ರೆ ಸಿ ಎಚ್ ಓ ಇರುತ್ತೆ. ಇಲ್ಲಿ ಸಿ ಡಬಲ್ ಬಾಂಡ್ ಓ ಇರೋದ್ರಿಂದ ನಾವೇನು ಹೇಳ್ತೀವಿ? ಕೀಟೋನ್ ಅಂತ ಹೇಳ್ತೀವಿ. 14th ಕ್ವಶನ್ಗೆ ಹೋಗೋಣ. ಎ ಫಂಕ್ಷನಲ್ ಗ್ರೂಪ್ ಮೇನ್ಲಿ ಡಿಟರ್ಮೈನ್ಸ್ ದ ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ, ಬೋತ್ ಅಂಡ್ ನನ್ ಆಫ್ ದೀಸ್ ಅಂತ. ಒಂದು ಫಂಕ್ಷನಲ್ ಗ್ರೂಪು ಆ ಮಾಲಿಕ್ಯೂಲಿನ ಯಾವ ಪ್ರಾಪರ್ಟಿಯನ್ನು ಡಿಟರ್ಮೈನ್ ಮಾಡುತ್ತೆ ಅಂತ. ಸೊ ಫಂಕ್ಷನಲ್ ಗ್ರೂಪ್ ಆಲ್ವೇಸ್ ಡಿಟರ್ಮೈನ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಟ್ ಮಾಲಿಕ್ಯೂಲ್. ಅಂದರೆ ಓ ಎಚ್ ಇದ್ರೆ ಅದು ಆಲ್ಕೋಹಾಲ್ ಆಗುತ್ತೆ. ಓಕೆ, ಸೊ ಈ ಸಿ ಡಬಲ್ ಬಾಂಡ್ ಓ ಇದ್ರೆ ಕೀಟೋನ್ ಆಗುತ್ತೆ. ಅಂದರೆ ಅದರ ಪ್ರಾಪರ್ಟಿ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ, ಕೆಮಿಕಲ್ ಪ್ರಾಪರ್ಟಿ. ಹಾಗಾಗಿ ಸೊ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅನ್ನೋದ್ರ ಮೇಲೆ ಆ ಮಾಲಿಕ್ಯೂಲ್ನ ಕೆಮಿಕಲ್ ಪ್ರಾಪರ್ಟಿ ಡಿಸೈಡ್ ಆಗುತ್ತೆ. ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಪೆಂಟೇನ್ ಹ್ಯಾಸ್ ಮಾಲಿಕ್ಯುಲರ್ ಫಾರ್ಮುಲಾ C2H12. ಇಟ್ ಹ್ಯಾಸ್ ಹೌ ಮೆನಿ ಬಾಂಡ್ಸ್ ಅಂತ ಕೇಳಿದ್ದಾರೆ? 5, 12, 16, 17 ಅಂತ. ಸೊ ಪೆಂಟೇನ್ ಸ್ಟ್ರಕ್ಚರ್ ಅನ್ನು ನಾವು ಬರ್ಕೊಳ್ಳೋಣ. ಪೆಂಟೇನ್, ಪೆಂಟಾ ಮೀನ್ಸ್ 5 ಕಾರ್ಬನ್ ಆಟಮ್. ANE ಅಂತಂದ್ರೆ ಇಟ್ ಇಸ್ ಅನ್ ಆಲ್ಕೇನ್. ಓಕೆ, ಸೊ ಇಲ್ಲೇನಿದೆ? ಪೆಂಟೇನ್ ಇದೆ. ಪೆಂಟೇನ್ ಮೀನ್ಸ್ 5 ಕಾರ್ಬನ್ ಆಟಮ್ ವಿಚ್ ಇಸ್ ಆಲ್ಕೇನ್. ದಟ್ ಮೀನ್ಸ್ ಪೆಂಟೇನ್ ಇಸ್ ಅನ್ ಆಲ್ಕೇನ್ ವಿಚ್ ಇಸ್ ಹ್ಯಾವಿಂಗ್ 5 ಕಾರ್ಬನ್ ಆಟಮ್ಸ್. ಆಲ್ಕೇನ್ ಅಂದ್ರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ. ಸೊ 5 ಕಾರ್ಬನ್ ಅನ್ನ ಬರ್ಕೊಂತೀನಿ. 3, 2, 5 ಕಾರ್ಬನ್ ಆಯ್ತು. ಇದಕ್ಕೆ ನಾವು ವೇಲೆನ್ಸಿ ಸ್ಯಾಟಿಸ್ಫೈ ಮಾಡೋಣ. ಎಲ್ಲದಕ್ಕೂ ಸಿಂಗಲ್ ಬಾಂಡ್ ಇರುತ್ತೆ, ಯಾಕಂದ್ರೆ ಅದು ಆಲ್ಕೇನು. ಹೈಡ್ರೋಜನ್ ಬರ್ಕೊಳ್ಳೋದಾದ್ರೆ ಪೆಂಟೇನ್ ಸ್ಟ್ರಕ್ಚರ್ ಹೀಗಿರುತ್ತೆ. ಸೊ ಇಷ್ಟು, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಪೆಂಟೇನ್. ಈಗ ಬಾಂಡ್ಸ್ ಅನ್ನ ನಾವು ಕೌಂಟ್ ಮಾಡೋದಾದ್ರೆ, ಸೊ 1, 2, 3, 4, 5, 6, 7, 8, 9, 10, 11, 12, 13, 14, 15, 16. ಓಕೆ, ಸೊ 16 ಕೋವೆಲೆಂಟ್ ಬಾಂಡ್ಸ್ ಇದೆ. ಹಾಗಾಗಿ ಸೊ ವಿ ಗೋ ಫಾರ್ ಕ್ವಶನ್ ಆಪ್ಷನ್ ಸಿ, ದಟ್ ಈಸ್ 16 ಕೋವೆಲೆಂಟ್ ಬಾಂಡ್ಸ್ ಅಂತ. ನಾನು ಆವಾಗಲೇ ಹೇಳಿದ್ದೀನಿ ಚಾಪ್ಟರ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಇಲ್ಲಿ ಪ್ರತಿಯೊಂದು ಮಾಲಿಕ್ಯೂಲ್ನ ಸ್ಟ್ರಕ್ಚರನ್ನು ನೀವು ಬರೆಯೋದನ್ನ ನೆನ್ಪಿಟ್ಕೋಬೇಕು. ನೆನಪಿರಲಿಲ್ಲ ಅಂದ್ರೆ ಪರವಾಗಿಲ್ಲ, ಈ ನೇಮ್ ಅನ್ನು ನೋಡಿ ಸ್ಟ್ರಕ್ಚರ್ ಅನ್ನು ಹೇಳ್ಬಿಡ್ಬೋದು, ಅಥವಾ ಸ್ಟ್ರಕ್ಚರ್ ಅನ್ನು ನೋಡಿ ಆ ಮಾಲಿಕ್ಯೂಲ್ ನೇಮ್ ಅನ್ನು ಹೇಳೋದು ಕಲಿಬೇಕು. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ದಟ್ ಇಸ್ ದ ಓನ್ಲಿ ಮಂತ್ರ ಟು ಗೇನ್ ಗುಡ್ ಮಾರ್ಕ್ಸ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ 16th ಕ್ವಶನ್ ನೋಡೋಣ. ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಬೆಂಜಿನ್. ಸೊ ಬೆಂಜಿನ್ ಸ್ಟ್ರಕ್ಚರಲ್ ಫಾರ್ಮುಲಾ ನೋಡೋದಾದ್ರೆ ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ ನೆನಪಿದ್ರೆ ಈಸಿ ಆಗುತ್ತೆ. ಬೆಂಜಿನ್ ಸ್ಟ್ರಕ್ಚರ್ ಮಾಲಿಕ್ಯುಲರ್ ಫಾರ್ಮುಲಾ ಏನು? C6H6. ಓಕೆ, ಸೊ C6H6 ಜೊತೆಗೆ ಸ್ಪೆಷಾಲಿಟಿ ಏನಂತಂದ್ರೆ ಇದು ಒಂದು ಸೈಕ್ಲಿಕ್ ಹೈಡ್ರೋಕಾರ್ಬನ್. ಓಕೆ, ಇದು ಮಾಲಿಕ್ಯುಲರ್ ಫಾರ್ಮುಲಾ ಏನಿರುತ್ತೆ? C6H6 ಇರುತ್ತೆ. ಜೊತೆಗೆ ಇಟ್ ಈಸ್ ಅನ್ಸ್ಯಾಚುರೇಟೆಡ್. ಬೆಂಜಿನ್ ಸ್ಟ್ರಕ್ಚರ್ ಅನ್ಸ್ಯಾಚುರೇಟೆಡ್ ಇರುತ್ತೆ. ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಇರುತ್ತೆ. ಆಲ್ಟರ್ನೇಟ್ ಸಿಂಗಲ್ ಬಾಂಡ್, ಆಲ್ಟರ್ನೇಟ್ ಡಬಲ್ ಬಾಂಡ್ ಇರುತ್ತೆ. ಒಂದು ಸಿಂಗಲ್ ಬಾಂಡ್ ಇದ್ರೆ ಒಂದು ಡಬಲ್ ಬಾಂಡ್ ಇರುತ್ತೆ, ಈ ರೀತಿ. ಸೊ ಇದು ಸೈಕ್ಲಿಕ್ ಸ್ಟ್ರಕ್ಚರ್ ಅಂದ್ರೆ ಎಲ್ಲವೂ ಸೈಕ್ಲಿಕ್ ಕೊಟ್ಟಿದ್ದಾರೆ. C6H6 ಅಂದ್ರೆ C6H6 ಇರುವಂಥದ್ದು ಆಪ್ಷನ್ ಯಾವುದು ಇಲ್ಲಿ ಅಂತಂದ್ರೆ ನೋಡಿ, ಇಲ್ಲಿ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಇದೆ, ಅಂದ್ರೆ ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಇಲ್ಲ. ಸೊ ಈ ಆಪ್ಷನ್ ನಾವು ಚೂಸ್ ಮಾಡೋಕ್ಕಾಗಲ್ಲ. ಅಂಡ್ ವಾಟ್ ಅಬೌಟ್ ದಿಸ್? ಇಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಜಾಸ್ತಿ ಇದಾವೆ, ಹಾಗಾಗಿ ಮತ್ತೆ ಓನ್ಲಿ ಸಿಂಗಲ್ ಬಾಂಡ್ ಇದೆ, ಹಾಗಾಗಿ ಇದು ಅಲ್ಲ. ಇನ್ನು ಇಲ್ಲಿ ಡಬಲ್ ಬಾಂಡ್ ಇದೆ, ಆಲ್ಟರ್ನೇಟ್ ಇಲ್ಲ,
ಹಾಗಾಗಿ ಇದನ್ನು ನಾವು ತಗೊಳ್ಳೋದಿಲ್ಲ. ದ ಓನ್ಲಿ ಆಪ್ಷನ್ ವೇರ್ ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಇರುತ್ತೆ ಕಾರ್ಬನ್ ಕಾರ್ಬನ್ ನಡುವೆ, C6H6 ಫಾರ್ಮುಲಾ ಇದೆ. ಸೊ ವಿ ಗೋ ವಿತ್ ದ ಆಪ್ಷನ್ ಸಿ. ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಬೆಂಜಿನ್. 17th question, butanone is 4 carbon compound with functional group carboxylic acid, aldehyde, ketone and alcohol ಅಂತ ಕೇಳಿದೆ. ಸೊ ಇಲ್ಲಿ ಬ್ಯೂಟನೋನ್ ಅನ್ನೋದು ಒಂದು 4 ಕಾರ್ಬನ್ ಕಾಂಪೌಂಡ್ ಅಂತ ಹೇಳಿದೆ. ಸೊ ಬ್ಯೂಟ್ ಅಂದ್ರೆ 4, ನೋನ್ ಅಂತಂದ್ರೆ ಇಲ್ಲಿ ONE ಇದೆ. ಓಕೆ, ಸೊ ಇಲ್ಲಿ ನಾವು ನೋಡೋದಾದ್ರೆ ಬ್ಯೂಟನೋನ್ ಬ್ಯೂಟ್ ಅಂತಂದ್ರೆ 4 ಕಾರ್ಬನ್ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಇನ್ನು ಉಳಿದಿದ್ದೇನು ONE ಇದೆ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಕೀಟೋನ್. ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದ್ರೆ ಅದಕ್ಕೆ ಸಫಿಕ್ಸ್ ನಾವೇನು ಹೇಳ್ತೀವಿ ONE ಅಂತ ಕೊಡ್ತೀವಿ. ಹಾಗಾಗಿ ಇಲ್ಲಿ ಕೀಟೋನ್ ಅನ್ನ ಚೂಸ್ ಮಾಡಬೇಕು. ಸೊ ಡೈರೆಕ್ಟ್ ಕ್ವಶನ್ ಇದೆ. ಇಲ್ಲಿ ನಿಮಗೆ ಸಫಿಕ್ಸ್ ಮತ್ತೆ ಪ್ರಿಫಿಕ್ಸ್ ಬಗ್ಗೆ ಐಡಿಯಾ ಇದ್ರೆ ಈ ಕ್ವಶನ್ ಅನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ 18th ಕ್ವಶನ್, ವೈ ಡಸ್ ಕಾರ್ಬನ್ ಫಾರ್ಮ್ ಕಾಂಪೌಂಡ್ಸ್ ಮೇನ್ಲಿ ಬೈ ಕೋವೆಲೆಂಟ್ ಬಾಂಡಿಂಗ್? ಕಾರ್ಬನ್ನು ಯಾಕೆ ಕೋವೆಲೆಂಟ್ ಬಾಂಡಿಂಗ್ ಅನ್ನೇ ಪ್ರಿಫರ್ ಮಾಡುತ್ತೆ ಅಂತ. ಓಕೆ, ಸೊ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದನ್ನು ನೋಡ್ತಾ ಹೋಗೋಣ ನಾವಿಲ್ಲಿ. ಫಸ್ಟ್ ಆಪ್ಷನ್ ನೋಡಿ, ದೇರ್ ಆರ್ 4 electrons in the outermost shell of carbon. ಓಕೆ, ಸೊ ಕಾರ್ಬನ್ ಅನ್ನ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಓಕೆ, ಈ 4 ಎಲೆಕ್ಟ್ರಾನ್ಸ್ಗೆ ಯಾವಾಗಲೂ ಅದು ಶೇರ್ ಮಾಡ್ಕೊಂಡು ಆಕ್ಟೆಟ್ ಸ್ಟ್ರಕ್ಚರ್ ಪಡ್ಕೋಬೇಕಂತ ಡಿಸೈರ್ ಇರ್ತದೆ ಅದಕ್ಕೆ. ಸೊ ಹಾಗಾಗಿ ದಿಸ್ ಆಪ್ಷನ್ ಕೆನ್ ಬಿ ಚೂಸನ್. ಓಕೆ, ಜೊತೆಗೆ ಒಂದು ಸ್ಮಾಲೆಸ್ಟ್ ಆಟಮ್ ಅಂತ ಹೇಳ್ಬೋದು, 4 ಹೈಡ್ರೋಜನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇಟ್ ರಿಕ್ವೈರ್ಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಟು ಫಾರ್ಮ್ C4+ ಆರ್ C4-. C4+ ಆರ್ C4- ಅಂದ್ರೆ ಅದು ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡಿದ್ರೆ C4+ ಆಗುತ್ತೆ, ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ C4- ಆಗುತ್ತೆ. ಓಕೆ, ಸೊ ಅಂದ್ರೆ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಮಾಡೋದಕ್ಕೆ ಡೊನೇಟ್ ಅಥವಾ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅಯಾನಿಕ್ ಬಾಂಡ್ ಆಗುತ್ತೆ. ಅಯಾನಿಕ್ ಬಾಂಡ್ ಫಾರ್ಮೇಶನ್ ಮಾಡಬೇಕು ಅಂತಂದ್ರೆ ಅಲ್ಲಿ C4+ ಅಥವಾ C4- ಆಗ್ಬೇಕದು. ಆದ್ರೆ ಅದಕ್ಕೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗ್ತದೆ. ಯಾಕೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ ಅಂದ್ರೆ ಕಾರ್ಬನ್ ಈಸ್ ವೆರಿ ಸ್ಮಾಲ್ ಆಟಮ್. ಕಾರ್ಬನ್ ಆಟಮ್ ತುಂಬಾ ಸ್ಮಾಲ್ ಇರ್ತದೆ, ಹಾಗಾಗಿ ಅದರಿಂದ ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡಬೇಕಂದ್ರೆ ಜಾಸ್ತಿ ಎನರ್ಜಿನ ಸಪ್ಲೈ ಮಾಡಬೇಕಾಗುತ್ತೆ, ಅಯೋನೈಸೇಷನ್ ಎನರ್ಜಿ. ಹಾಗಾಗಿ ಅದು ಅಯಾನಿಕ್ ಬಾಂಡ್ಗೆ ಪ್ರಿಫರ್ ಮಾಡಲ್ಲ. ಸೊ ದಿಸ್ ಕೆನ್ ಆಲ್ಸೋ ಬಿ ಸೆಲೆಕ್ಟೆಡ್. ಅದಕ್ಕೋಸ್ಕರ ಅದು ಕೋವೆಲೆಂಟ್ ಬಾಂಡ್ ಅನ್ನ ಪ್ರಿಫರ್ ಮಾಡುತ್ತೆ. ಇಟ್ ಶೇರ್ ಇಟ್ಸ್ ವೇಲೆನ್ಸ್ ಎಲೆಕ್ಟ್ರಾನ್. ಯಾವಾಗ ಡೊನೇಟ್ ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಅದು ಶೇರ್ ಮಾಡ್ಕೊಳ್ಳುತ್ತೆ ಟು ಕಂಪ್ಲೀಟ್ ಆಕ್ಟೆಟ್ ಸ್ಟ್ರಕ್ಚರ್. ಓಕೆ, ಸೊ ಕಾರ್ಬನ್ ವೇಲೆನ್ಸಿ ಅಟೋಮಿಕ್ ನಂಬರ್ 6 ಇದೆ. ಓಕೆ, ಸೊ 4 ಇರುತ್ತೆ. ಅದ್ರ ಜೊತೆಗೆ ಅದು 4 ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡ್ಕೊಳ್ಳೋದ್ರ ಮೂಲಕ 8 ಎಲೆಕ್ಟ್ರಾನ್ ಅನ್ನ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ಸೇರಿಸ್ಕೊಳ್ಳುತ್ತೆ. ದಟ್ ಈಸ್ ಆಕ್ಟೆಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ನಾವು. ಓಕೆ, 4 ಎಲೆಕ್ಟ್ರಾನ್ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ. ಓಕೆ, ಸೊ ಹೀಗೆ ಆಕ್ಟೆಟ್ ಸ್ಟ್ರಕ್ಚರ್ ಪಡ್ಕೊಳ್ಳುತ್ತೆ. ದಿಸ್ ಕೆನ್ ಆಲ್ಸೋ ಬಿ ಸೆಲೆಕ್ಟೆಡ್. ಹಾಗಾದ್ರೆ ಇಲ್ಲಿ 3 ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು. 3 ರೈಟ್ ಆಗಿರೋದ್ರಿಂದ 4ನೇ ಆಪ್ಷನ್ಗೆ ಹೋಗ್ತೀವಿ, ಆಲ್ ದಿ ಅಬೋವ್ ಅಂತ ಹೇಳಿ. ಓಕೆ, ಸೊ ನೋಡಿ, ಈ ಕಾರ್ಬನ್ನು ಕೋವೆಲೆಂಟ್ ಬಾಂಡ್ಗೆ ಯಾಕೆ ಪ್ರಿಫರ್ ಮಾಡುತ್ತೆ ಅನ್ನೋ ಕ್ವಶನ್ ಅನ್ನ ಥೆರಟಿಕಲ್ ಅಂದ್ರೆ 1 ಅಥವಾ 2, 4 ಮಾರ್ಕ್ಸ್ ಕೂಡ ಕೇಳಿದ್ದಾರೆ ಮಾಡಲ್ ಪೇಪರ್ಸ್ ಅಲ್ಲಿ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಬರ್ತಾ ಇದೆ, ಹಾಗಾಗಿ ಅದ್ರ ಕಡೆ ಜಾಸ್ತಿ ಗಮನ ಹರಿಸಿ. ನೆಕ್ಸ್ಟ್ 19th ಕ್ವಶನ್ ಹೋಗೋಣ. ಅಡಿಷನ್ ರಿಯಾಕ್ಷನ್ ಆರ್ ಅಂಡರ್ಗಾನ್ ಬೈ. ಇಲ್ಲಿ ಯಾವುದು ಅಡಿಷನ್ ರಿಯಾಕ್ಷನ್ಗೆ ಒಳಪಡುತ್ತೆ ಅಂತ ನೋಡಿ. ಅಡಿಷನ್ ಯಾವಾಗ ಆಗುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಅಡಿಷನ್ ಯಾವಾಗ ಆಗುತ್ತೆ ಅಂದ್ರೆ ಇಫ್ ದರ್ ಇಸ್ ಸಮ್ ಎಂಟಿ ಸ್ಪೇಸಸ್, ಲೈಕ್ ಅಲ್ವಾ, ಎಂಟಿ ಸ್ಪೇಸಸ್ ಇದ್ದಾಗ ಅಡಿಷನ್ ಆಗುತ್ತೆ ಅಂತ. ಸೊ ಅಂದ್ರೆ ಕಾರ್ಬನ್ ಕರೆಕ್ಟ್ ಆಗಿ 4 ಅದರದ್ದು ವೇಲೆನ್ಸಿ ಸ್ಯಾಟಿಸ್ಫೈ ಆಗದೆ ಇದ್ದಾಗ ಆ ಕಾರ್ಬನ್ ಪಕ್ಕದಲ್ಲಿರುವ ಇನ್ನೊಂದು ಕಾರ್ಬನ್ ಜೊತೆಗೆ ತನ್ನ ಒಂದು ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡ್ಕೊಂಡು ಬಾಂಡಿಂಗ್ ಆಗ್ತದೆ. ಸೊ ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇದ್ದಾಗ ಅಥವಾ ಕಾರ್ಬನ್ ಕಾರ್ಬನ್ ನಡುವೆ ಟ್ರಿಪಲ್ ಬಾಂಡ್ ಇದ್ದಾಗ ಹೈಡ್ರೋಜನ್ ಅನ್ನ ಅಥವಾ ಬೇರೆ ಹೈಡ್ರೋ ಆಟಮ್ ಅನ್ನ ಆಡ್ ಮಾಡೋದಕ್ಕೆ ಒಂದು ಅವಕಾಶ ಇರ್ತದೆ. ಅದನ್ನೇ ನಾವು ಅಡಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅನ್ಸ್ಯಾಚುರೇಟೆಡ್ ಆಗಿದ್ದಾಗ ಮಾತ್ರ ಅಡಿಷನ್ ರಿಯಾಕ್ಷನ್ ಆಗುತ್ತೆ ಅಂತ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ನಾವು ಆಪ್ಷನ್ ನೋಡೋದಾದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಥವಾ ಆಲ್ಕೇನ್ ಅಂತ ಕೇಳಿದ್ರೆ ಸ್ಯಾಚುರೇಟೆಡ್ ಇರೋದ್ರಿಂದ ಅದು ಅಡಿಷನ್ ರಿಯಾಕ್ಷನ್ ಒಳಪಡಲ್ಲ. ಓನ್ಲಿ ಆಲ್ಕೀನ್ಸಾ? ಓಕೆ, ಆಲ್ಕೀನ್ಸ್ ಅಂತಂದ್ರೆ ಏನು, ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇರುತ್ತೆ. ಓನ್ಲಿ ಆಲ್ಕೈನ್ಸಾ? ಕಾರ್ಬನ್ ಕಾರ್ಬನ್ ನಡುವೆ ಟ್ರಿಪಲ್ ಬಾಂಡ್ ಇರುತ್ತೆ. ಡಬಲ್ ಟ್ರಿಪಲ್ ಬಾಂಡ್ ಎರಡಿದ್ದಾಗಲೂ ಕೂಡ ಅಡಿಷನ್ ರಿಯಾಕ್ಷನ್ ಒಳಪಡುತ್ತೆ ಅಂತ ಹೇಳಿದ್ದೀನಿ ನಾನು. ಹಾಗಾದ್ರೆ ಆಲ್ಕಿನೂ ಹೌದು, ಆಲ್ಕೈನೂ ಹೌದು. ಸೊ ದಟ್ ವಿ ಕ್ಯಾನ್ ಗೋ ಫಾರ್ ದ ಆಪ್ಷನ್ ಬೋತ್ ಆಲ್ಕೀನ್ಸ್ ಅಂಡ್ ಆಲ್ಕೈನ್ಸ್. ದಟ್ ಇಸ್ 4th ಆಪ್ಷನ್. 20th ಕ್ವಶನ್, ಐಡೆಂಟಿಫೈ ಎಕ್ಸ್ ಇನ್ ದ ರಿಯಾಕ್ಷನ್. ಈ ರಿಯಾಕ್ಷನ್ ಅಲ್ಲಿ ಎಕ್ಸ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಕೇಳಿದೆ. ಓಕೆ, ಸೊ ಹಿಯರ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ ನಾವು. Substitution reaction. What is substitution reaction? The reaction in which a reagent
replaces atoms of ರಿಯಾಕ್ಟೆಂಟ್ ಇನ ಒಂದು ಆಟಮ್ ಗಳನ್ನ ರೀಪ್ಲೇಸ್ ಮಾಡುತ್ತೆ ಒಂದು ರಿಯೇಜೆಂಟ್. ಅಂತ ರಿಯಾಕ್ಷನ್ ಅನ್ನ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ದಿಸ್ ರಿಯಾಕ್ಷನ್ ಕಂಪ್ಲೀಟ್ ಆಗಿ ನಂಬರ್ ಬರೆಯೋದಾದ್ರೆ CH4 where chlorine is added to that in the presence of sunlight, it gives rise to CH3Cl plus HCl. Okay, so it is nothing but ಒಂದು ಅಡಿಷನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಫಾರ್ಮೇಷನ್ ಆಗೋ ಮಾಲಿಕ್ಯೂಲ್ ಯಾವುದು ಅಂದ್ರೆ CH3Cl ಅಂತ. ಓಕೆ, ಅಂದ್ರೆ ಇಫ್ ಯು go on adding chlorine to the molecule, then it replaces every time ಹೈಡ್ರೋಜನ್ ಅನ್ನು ಒಂದು ರಿಪ್ಲೇಸ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ನಾವು ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ನೋಡಿ, ಈ CH3Cl ಅನ್ನ ಮತ್ತೆ ಇಲ್ಲಿಗೆ ತಗೊಳ್ಳೋಣ. ಈಗ ಮತ್ತೆ ಅದಕ್ಕೆ Cl ಹಾಕಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಲ್ಲಿ ರಿಯಾಕ್ಟ್ ಆದ್ರೆ ವಾಟ್ ಹ್ಯಾಪನ್ಸ್, ಅಗೇನ್ ಒನ್ ಹೈಡ್ರೋಜನ್ ಇಸ್ ರಿಪ್ಲೇಸ್ಡ್, ದಟ್ ಈಸ್ CH3 ಇದ್ದು CH2 ಆಗುತ್ತೆ, ಇನ್ನೊಂದು ಅದ್ರ ಬದಲಾಗಿ Cl2 ಬರುತ್ತೆ, ಮತ್ತೆ ಹೈಡ್ರೋಜನ್ ಕ್ಲೋರೈಡ್ ಹೊರಗಡೆ ಬರ್ತದೆ. ಸೊ ಹೀಗೆ ಸಬ್ಸ್ಟಿಟ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಮಗೆ ಫಸ್ಟ್ ಸ್ಟೆಪ್ ರಿಯಾಕ್ಷನ್ ಆಗಿರೋದ್ರಿಂದ ಇಲ್ಲಿ CH3Cl ಅಂತ ನೋಡ್ತೀವಿ. ಸೊ CH3Cl ಬಿ ಆಪ್ಷನಲ್ ಇದೆ. ಸೊ ವಿ ಗೋ ಫಾರ್ CH3Cl as the right answer. Now let's move on to 21st question. Carbon forms 4 covalent bonds by sharing its 4 valence electrons. ಕಾರ್ಬನ್ ತನ್ನ 4 ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡುತ್ತೆ. ಓಕೆ, ಶೇರ್ ಮಾಡಿ ಪಕ್ಕದಲ್ಲಿರುವ ಇನ್ನೊಂದು ಎಲಿಮೆಂಟ್ ಜೊತೆಗೆ ಅಥವಾ 4 ಹೈಡ್ರೋಜನ್ ಜೊತೆಗೆ ಶೇರ್ ಮಾಡೋದ್ರ ಮೂಲಕ with 4 univalent atoms like ಹೈಡ್ರೋಜನ್ ಜೊತೆಗೆ 4 ಶೇರ್ ಮಾಡ್ಕೊಳ್ಳೋದಾಗ ಯೂನಿವೇಲೆಂಟ್ ಆಟಮ್ ಜೊತೆಗೆ 4 ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡ್ಕೊಳ್ಳುತ್ತೆ 4 ಆಟಮ್ ಜೊತೆಗೆ. ಆ ತರ ಶೇರ್ ಮಾಡ್ಕೊಂಡ ಮೇಲೆ 4 ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅದಾದ್ಮೇಲೆ ಕಾರ್ಬನ್ ಅಟೈನ್ಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್. ಓಕೆ, ಸೊ ಕಾರ್ಬನ್ ಯಾವ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಅಟೈನ್ ಮಾಡುತ್ತೆ ಅಂತ. ಸೊ ಅದಕ್ಕೆ ಯೂಶಲಿ ಕಾರ್ಬನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು 2,4 ಅಂತ ಹೇಳ್ತೀವಿ. ದಟ್ ಈಸ್ 6 ಎಲೆಕ್ಟ್ರಾನ್ಸ್ ಇರ್ತದೆ ಅದರೊಳಗಡೆ. ಈ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತದೆ. ಈ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ಜೊತೆಗೆ ಮತ್ತೆ 4 ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ದಟ್ 2, 4 + 4 ಟೋಟಲ್ ಎಷ್ಟಾಯ್ತು 10 ಆಯ್ತು. ಸೊ ಅದ್ರದ್ದು ಅಟೋಮಿಕ್ ನಂಬರ್ 10 ಆಗುತ್ತೆ. ಅವಾಗ 10 is the atomic number of neon. Okay, it is the nearest noble gas and octet nearest noble gas configuration ಪಡ್ಕೊಳ್ಳುತ್ತೆ ಕಾರ್ಬನ್ 10. So 10 is nothing but the electronic configuration of neon. So that we will go for neon as the answer. And 22nd question ಗೆ ಹೋಗೋಣ. ಇಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ವಾಟರ್ ಮಾಲಿಕ್ಯೂಲ್ ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಯಾವುದು 4 ಆಪ್ಷನ್ ಅಲ್ಲಿ ಯಾವುದು ವಾಟರ್ ಮಾಲಿಕ್ಯೂಲ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತ ಕೇಳಿದೆ. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ತಿಳ್ಕೊಳ್ಳೋಕೆ ಮುಂಚೆ ಆಕ್ಸಿಜನ್ ಅಟೋಮಿಕ್ ನಂಬರ್ ಎಷ್ಟಿದೆ? ಆಕ್ಸಿಜನ್ ಅಟೋಮಿಕ್ ನಂಬರ್ 8 ಇದೆ. ಇನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ನೋಡಿ, ಆಕ್ಸಿಜನ್ ಅನ್ನು ಸ್ವಲ್ಪ ನೀವು ಮಾಡಿಫೈ ಮಾಡಿದ್ರೆ ಇಲ್ಲೇ 8 ಇದೆ ಅದರೊಳಗಡೆ. ಸೊ ಹಾಗಾದ್ರೆ ಆಕ್ಸಿಜನ್ ಅಟೋಮಿಕ್ ನಂಬರ್ 8 ಅಂತ ನಾವು ಹೇಳ್ತೀವಿ. ಸೊ ಅದು ಕೆ ಶೆಲ್ ಮತ್ತೆ ಎಲ್ ಶೆಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದಾದ್ರೆ 2, 6 ಆಗುತ್ತೆ. ಓಕೆ, ಸೊ ಇದಕ್ಕೆ ಮತ್ತೆಷ್ಟು ಎಲೆಕ್ಟ್ರಾನ್ಗಳು ಬೇಕು? +2 ಬೇಕು. ಸೊ ಹಾಗಾದಾಗ ಮಾತ್ರ ಅದು ಏನಾಗುತ್ತೆ, ನಿಯರೆಸ್ಟ್ ಅಥವಾ ಆಕ್ಟೇಟ್ ಕಾನ್ಫಿಗರೇಷನ್ ಪಡ್ಕೊಳ್ಳುತ್ತೆ. ಓಕೆ, ಹಾಗಾದ್ರೆ ಇದು 2 ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೋಬಲ್ಲದು. ಸೊ ಇಲ್ಲಿ ವಾಟರ್ ಮಾಲಿಕ್ಯೂಲ್ಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ವಾಟರ್ದು ಮಾಲಿಕ್ಯೂಲ್ ಫಾರ್ಮುಲಾ ಏನು? H2O ಅಂತ ಹೇಳ್ತೀವಿ. ಅಂದ್ರೆ 2 ಹೈಡ್ರೋಜನ್ ಜೊತೆಗೆ ಒಂದು ಆಕ್ಸಿಜನ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಸೊ ಯಾಕೆ 2 ಹೈಡ್ರೋಜನ್ ಅಂದ್ರೆ ಇದು 2 ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆ. ಹಾಗಾದ್ರೆ ಇಲ್ಲಿ 2 ಯೂನಿವ್ಯಾಲೆಂಟ್ ಆಟಮ್ ಜೊತೆಗೆ ಅಥವಾ ಮೋನೋವ್ಯಾಲೆಂಟ್ ಆಟಮ್ ಜೊತೆಗೆ ಅದು ಬಾಂಡಿಂಗ್ ಮಾಡ್ಕೊಳ್ಳುತ್ತೆ. ಹೇಗೆ ನೋಡಿ, ಆಕ್ಸಿಜನ್ ವಿಚ್ ಇಸ್ ಹ್ಯಾವಿಂಗ್ 8 ಎಲೆಕ್ಟ್ರಾನ್ಸ್ ಇನ್ ವಿಚ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 6 ಎಲೆಕ್ಟ್ರಾನ್ಸ್ ಇದೆ. ಆ 6 ಅಲ್ಲಿ 2 ಮಾತ್ರ ಅನ್ಪೇರ್ಡ್. ಓಕೆ, ಇನ್ನು 4 ಪೇರ್ಡ್ ಇರುತ್ತೆ. ಸೊ ಈ 2 ಪೇರ್ ಫಾರ್ಮೇಶನ್ ಅಂದ್ರೆ ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಇನ್ನು ಒಂದಿದೆಲ್ಲ ಈ ಎಲೆಕ್ಟ್ರಾನ್ ಅನ್ಪೇರ್ಡ್ ಇರುತ್ತೆ, ಇದು ಕೂಡ ಅನ್ಪೇರ್ಡ್ ಇರುತ್ತೆ. ಇವೆರಡು ಕೂಡ ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಅದು ಒಂದು ಹೈಡ್ರೋಜನ್ ಜೊತೆಗೆ ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡ್ಕೊಳ್ಳುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಇನ್ನೊಂದು ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇವೆರಡರ ನಡುವೆ ಒಂದು ಬಾಂಡಿಂಗ್ ಫಾರ್ಮೇಶನ್ ಆಗುತ್ತೆ ಲೈಕ್ ದಿಸ್. ಓಕೆ, ಸೊ ಈಗಾದಾಗ ಹೈಡ್ರೋಜನ್ಗೆ ಒಂದು ಡೂಪ್ಲೆಟ್ ಸ್ಟ್ರಕ್ಚರ್ ಬರುತ್ತೆ. ಓಕೆ, ಸೊ ಆಕ್ಸಿಜನ್ಗೆ ಆಕ್ಟೆಟ್ ಸ್ಟ್ರಕ್ಚರ್ ಬರುತ್ತೆ. ಹೇಗೆ? ಸೊ ಹಿಯರ್ ಬೈ ಚೂಸಿಂಗ್ ದೀಸ್ ಆಲ್ ದ ಎಲೆಕ್ಟ್ರಾನ್ಸ್ ಹಿಯರ್, ಹೀಗೆ. ಸೊ 8 ಎಲೆಕ್ಟ್ರಾನ್ಸ್ ಆಯ್ತು ಅಂತ. ಸೊ ಇದನ್ನ ನಾವು ನೋಡೋದಾದ್ರೆ ಇಲ್ಲಿ ಆಕ್ಸಿಜನ್ ದ ರೈಟ್ ಆಪ್ಷನ್ ವಿಲ್ ಬಿ ದ ಸಿ. ಸೊ ಹಿಯರ್ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಇಲ್ಲಿ 2 ಎಲೆಕ್ಟ್ರಾನ್ ಅದು ಶೇರಿಂಗ್ ಆಗಲ್ಲ, ಅಂದ್ರೆ ಬಾಂಡಿಂಗ್ ಫಾರ್ಮೇಶನ್ ಮಾಡಲ್ಲ.
ಈ 2 ಎಲೆಕ್ಟ್ರಾನ್ ಹೈಡ್ರೋಜನ್ ಶೇರ್ ಆಗಿದೆ. ಸೊ ದಟ್ ಆಪ್ಷನ್ ಸಿ ಕ್ಯಾನ್ ಬಿ ಸೆಲೆಕ್ಟೆಡ್. ನಾವ್ ಲೆಟ್ಸ್ ಮೂವ್ ಆನ್ ಟು 23rd. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್? ಇಲ್ಲಿ ಯಾವುದು ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್ ಅಲ್ಲ ಅಂತ ಕೇಳಿದ್ದಾರೆ. ಹಾಗಾದ್ರೆ ಸ್ಟ್ರೈಟ್ ಚೈನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್. ಸ್ಟ್ರೈಟ್ ಚೈನ್ ಹೈಡ್ರೋಕಾರ್ಬನ್ ಅಂತಂದ್ರೆ ಅದು ಸ್ಟ್ರೈಟ್ ಆಗಿರುತ್ತೆ ಒಂದು, ಜೊತೆಗೆ ಇಟ್ ಈಸ್ ಲಾಂಗೆಸ್ಟ್ ಚೈನ್ ಆಗಿರ್ಬೇಕು. ಎಂತ ಲಾಂಗೆಸ್ಟ್ ಚೈನ್ ಆಗಿರ್ಬೇಕು? ಇಟ್ ಶುಡ್ ಬಿ ಲಾಂಗೆಸ್ಟ್ ಕಂಟಿನ್ಯೂಯಸ್ ಹೈಡ್ರೋಕಾರ್ಬನ್ ಚೈನ್ ಆಗಿರ್ಬೇಕು. ಹಾಗಾದ್ರೆ ನಾವಿಲ್ಲಿ ಅವ್ರು ಹೇಳಿದ್ದಾರೆ ಯಾವುದಾದ್ರೂ ಒಂದು ಲಾಂಗೆಸ್ಟ್ ಕಂಟಿನ್ಯೂಸ್ ಹೈಡ್ರೋಕಾರ್ಬನ್ ಚೈನ್ ಅಲ್ಲ ಅಂತ ಕೇಳಿದ್ರು. ಲಾಂಗೆಸ್ಟ್ ಕಂಟಿನ್ಯೂಸ್ ಯಾವುದಲ್ಲ ಅಂತ ಕೇಳಿದ್ರೆ ಅದನ್ನ ನೋಡ್ತಾ ಹೋಗೋಣ ನಾವೀಗ. ನೋಡಿ, ಇಲ್ಲಿ ಈ ಚೈನ್ ಅನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ನಮಗೆ ಇದು ಬ್ರಾಂಚಿಂಗ್ ತರ ಕಾಣಿಸುತ್ತೆ. ಇದು ಕಂಟಿನ್ಯೂಸ್ ಅಲ್ಲ, ಸ್ಟ್ರೈಟ್ ಚೈನ್ ಅಲ್ಲ ಅಂತ. ಸ್ಟ್ರೈಟ್ ಅಂತ ಅಂದ ತಕ್ಷಣನೇ ಸ್ಟ್ರೈಟ್ ಆಗಿರ್ಬೇಕಂತೇನಿಲ್ಲ. ಕಾರ್ಬನ್ ಆಟಮ್ಸು ಒಂದಕ್ಕೊಂದು ಕನೆಕ್ಟ್ ಆಗಿರ್ಬೇಕು ಕಂಟಿನ್ಯೂಸ್ ಆಗಿ. ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಕಾರ್ಬನ್ ಇದೆ, ಇಲ್ಲೊಂದಿದೆ, 2 3 4 5 6 ಇದೆ, ಕಂಟಿನ್ಯೂಸ್ ಇದೆ. ಹಾಗಾದ್ರೆ ಇದು ಸ್ಟ್ರೈಟ್ ಚೈನ್ ಅಂತ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, 1 2 3 4 5 6 ಓಕೆ 6 ಕಾರ್ಬನ್ ಆಟಮ್ಸ್ ಇದೆ. ಸೊ ಇಲ್ಲೂ ಕೂಡ ಕಂಟಿನ್ಯೂಸ್ ಆಗಿದೆ, ಎಲ್ಲೂ ಬ್ರೇಕ್ ಆಗಿಲ್ಲ ಚೈನ್, ಎಲ್ಲೂ ಬ್ರಾಂಚ್ ಕೂಡ ಆಗಿಲ್ಲ. ವಾಟ್ ಅಬೌಟ್ ದಿಸ್? ಸೊ ದಿಸ್ ಇಸ್ ಸಿ ಮಾಲಿಕ್ಯೂಲ್. ನೋಡೋದಾದ್ರೆ ಇಲ್ಲಿ ಫಸ್ಟ್ ಕಾರ್ಬನ್ ಇಲ್ಲಿದೆ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್. ಇಲ್ಲೂ ಕೂಡ ಕಾರ್ಬನ್ ಕಂಟಿನ್ಯೂಸ್ ಇದೆ, ಎಲ್ಲೂ ಚೈನ್ ಬ್ರೇಕ್ ಆಗಿಲ್ಲ, ಬ್ರಾಂಚ್ ಕೂಡ ಅಲ್ಲ ಇದು. ಯಾಕೆ ಅಂದ್ರೆ ಯು ಕ್ಯಾನ್ ಈಸಿಲಿ ಸೇ ಕಂಟಿನ್ಯೂಸ್ ಕಾರ್ಬನ್ ಆಟಮ್ಸ್ ಅನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಬಟ್ ವಾಟ್ ಅಬೌಟ್ ಡಿ? ನೋಡಿ, ಇಲ್ಲಿ ಫಸ್ಟ್ ಕಾರ್ಬನ್ ಆಟಮ್ ಅಂತ ತಗೊಂಡ್ರೆ ಇದು ಸೆಕೆಂಡ್ ಆಗುತ್ತೆ, ಇಲ್ಲಿ ಮತ್ತೆ ವಾಪಸ್ ಬರಲ್ಲ, ನಂಗೆ ಕಂಟಿನ್ಯೂಸ್ ಹೋಗ್ಬೇಕು. ಲಾಂಗೆಸ್ಟ್ ಕಂಟಿನ್ಯೂಸ್ ಹೈಡ್ರೋಕಾರ್ಬನ್ ಅಲ್ಲ, ಇಲ್ಲಿ 3, ಇಲ್ಲಿ 4, ಇಲ್ಲಿ 5, ಆಮೇಲೆ ಇದನ್ನ 6 ಅಂತ ತಗೊಳ್ತೀವಿ ನಾವು. ಹಾಗಾದ್ರೆ ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ಬ್ರಾಂಚ್ಡ್ ಚೈನ್ ಅಂತ ಹೇಳ್ಬೋದು ನಾವು ಇದನ್ನು. ಯಾಕೆ ಇಲ್ಲಿ ಬ್ರಾಂಚಿಂಗ್ ಆಗಿದೆ ಅಂದ್ರೆ ಕಂಟಿನ್ಯೂಸ್ ಇಲ್ಲ ಕಾರ್ಬನ್ ಆಟಮ್, ಒಂದು ಕಾರ್ಬನ್ ಬ್ರಾಂಚ್ ಆಗಿದೆ. ಹಾಗಾಗಿ ಯು ಕ್ಯಾನ್ ಸೇ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬಿಕಾಸ್ ಇಟ್ ಈಸ್ ಬ್ರಾಂಚ್ಡ್ ಚೈನ್. ಇದು ಒಂದು ಸ್ಟ್ರೈಟ್ ಚೈನ್ ಅಲ್ಲ, ಹಾಗಾಗಿ ಆಪ್ಷನ್ ಡಿ ಅನ್ನ ಚೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ 24th ಕ್ವಶನ್ಗೆ ಹೋಗೋಣ. 24th ಕ್ವಶನ್ ಏನಾಗುತ್ತೆ? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್? ಓಕೆ, ಇಲ್ಲಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಯಾವುದು ಅಂತ ಕೇಳಿದೆ. ಅನ್ಸ್ಯಾಚುರೇಟೆಡ್ ಅಂತಂದ್ರೆ ಇಟ್ ಇಸ್ ವೆರಿ ಸಿಂಪಲ್. ಕಾರ್ಬನ್ ಡಬಲ್ ಬಾಂಡ್ ಆರ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇರುವಂತ ಒಂದು ಹೈಡ್ರೋಕಾರ್ಬನ್ ಚೈನ್ ಅನ್ನು ಐಡೆಂಟಿಫೈ ಮಾಡಿದ್ರೆ ಆಯ್ತು. ಇಲ್ಲಿ ಕಾರ್ಬನ್ ಫಸ್ಟ್ ನೋಡಿ, ಇದು ಫಸ್ಟ್ ಚೈನ್ ಅಲ್ಲಿ ಎಲ್ಲ ಕೂಡ ಸಿಂಗಲ್ ಬಾಂಡ್ ಇದೆ, ಹಾಗಾಗಿ ಇದು ಸ್ಯಾಚುರೇಟೆಡ್, ಇದು ಅಲ್ಲ ಆನ್ಸರ್. ನೆಕ್ಸ್ಟ್ ಇಲ್ಲಿ ಟ್ರಿಪಲ್ ಬಾಂಡ್ ಇದೆ, ಹಾಗಾಗಿ ಇದು ಆನ್ಸರ್ ಆಗುತ್ತೆ. ಇಲ್ಲಿ ಎಲ್ಲವೂ ಸಿಂಗಲ್ ಬಾಂಡ್ ಇದೆ, ಹಾಗಾಗಿ ಇದು ಆನ್ಸರ್ ಆಗಲ್ಲ. ಇಲ್ಲಿ ಡಬಲ್ ಬಾಂಡ್ ಇದೆ, ಹಾಗಾಗಿ ಇದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಟ್ರಿಪಲ್ ಬಾಂಡ್, ಸೊ ದಟ್ ಇಟ್ ಇಸ್ ಅನ್ಸ್ಯಾಚುರೇಟೆಡ್, ಅಂಡ್ ಇಲ್ಲಿ ಡಬಲ್ ಬಾಂಡ್ ಇದೆ, ಹಾಗಾಗಿ ಇಟ್ ಇಸ್ ಅನ್ಸ್ಯಾಚುರೇಟೆಡ್. ಸೊ ಆಪ್ಷನ್ 2 and option 4 can be selected. Option 2 and 4 ಎಲ್ಲಿದೆ? 2 and 4, that is option C. Here option C is the right answer. Okay, now let's move on to 25th question. Which of the following does not belong to the same homologous series? Okay, ಇಲ್ಲಿ ಯಾವುದು ಸೇಮ್ ಹೋಮೋಲಾಗಸ್ ಸೀರೀಸ್ಗೆ ಸೇರಲ್ಲ ಅಂತ ಹೇಳ್ತಾರೆ. ಈ ಹೋಮೋಲಾಗಸ್ ಸೀರೀಸ್ ಅಂತಂದ್ರೆ ಏನು? ಸೊ ಯಾವ ಒಂದು ಸೀರೀಸ್ ಅಲ್ಲಿ CH2 ಇಂದ ಎಲ್ಲ ಮಾಲಿಕ್ಯೂಲ್ಗಳು ಡಿಫರ್ ಆಗ್ತವೋ, ಎಲ್ಲದಕ್ಕೂ ಸೇಮ್ ಫಂಕ್ಷನಲ್ ಗ್ರೂಪ್ ಇರುತ್ತೋ ಅಂತಹ ಒಂದು ಸೀರೀಸ್ ಆಫ್ ಮಾಲಿಕ್ಯೂಲ್ಸ್ ಅನ್ನ ನಾವು ಹೋಮೋಲಾಗಸ್ ಸೀರೀಸ್ ಅಂತ ಕರಿತೀವಿ. ಓಕೆ, ಒಂದು ಸಕ್ಸೆಸಿವ್ ಯೂನಿಟ್ಗೆ ಏನ್ ಡಿಫರೆನ್ಸ್ ಇರಬೇಕು? ಒಂದು CH2 ಯೂನಿಟ್ ಡಿಫರೆನ್ಸ್ ಇರಬೇಕು. ಜೊತೆಗೆ ಅದಕ್ಕೆಲ್ಲವಕ್ಕೂ ಕೂಡ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಸೇಮ್ ಜನರಲ್ ಫಾರ್ಮುಲಾ ಇರ್ತದೆ. ಸೇಮ್ ಜನರಲ್ ಫಾರ್ಮುಲಾ ಇರ್ತದೆ. ಇಂಥ ಒಂದು ಮಾಲಿಕ್ಯೂಲ್ ಅನ್ನ, ಒಂದು ಸೀರೀಸ್ ಅನ್ನ ಹೋಮೋಲಾಗಸ್ ಸೀರೀಸ್ ಅಂತ ಕರಿತೀವಿ. ಹಾಗಾದ್ರೆ ಜನರಲ್ ಫಾರ್ಮುಲಾ ಸೇಮ್ ಇದೆ ಅಂದಾಗ ಈ ಎಲ್ಲದ್ರದ್ದು ಜನರಲ್ ಫಾರ್ಮುಲಾ ನೋಡ್ಕೊಂಡು ಹೋಗೋಣ. ನೋಡಿ, C1 ಇದೆ, H4 ಇದೆ ಅಂತಂದ್ರೆ ಇದ್ರ ಜನರಲ್ ಫಾರ್ಮುಲಾ CnH2n+2 ಆಗುತ್ತೆ. ಓಕೆ, ಯಾಕೆಂದ್ರೆ ಇಲ್ಲಿ ಕಾರ್ಬನ್ 1 ಇದೆ, ನಂಬರ್ 1 ಆಗುತ್ತೆ, 1 ಆದಾಗ 1 × 2 2 + 2 4 ಆಗುತ್ತೆ. ಸೊ CnH2n+2 ಆಗುತ್ತೆ. ಅದೇ ರೀತಿ C2H6 ಜನರಲ್ ಫಾರ್ಮುಲಾ ನೋಡೋದಾದ್ರೆ ಇದ್ರದ್ದು ಕೂಡ CnH2n+2 ಆಗುತ್ತೆ. ಇಲ್ಲಿ C3H8 ನೋಡಿದ್ರೆ ಇಲ್ಲೂ ಕೂಡ C3 × 2 6 6 + 2 10 8 ಆಗುತ್ತೆ. ಸೊ CnH2n+2 ಆಗುತ್ತೆ. ವಾಟ್ ಅಬೌಟ್ C4H8? ಇಲ್ಲಿ C4 ಇದೆ, 4 × 2 8 ಆಗುತ್ತೆ, ಅಂದ್ರೆ 4 × 2 ಅಂದ್ರೆ CnH2 × n ಅಂತ. ಸೊ ನೋಡಿ, +2 +2 +2 ಇದು ದಿಸ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ಸ್. ಅಂದ್ರೆ ಎಲ್ಲವಕ್ಕೂ ಜನರಲ್ ಫಾರ್ಮುಲಾ ಸೇಮ್ ಇದೆ ಮೂರಕ್ಕೂ.
ಆದರೆ ಒಂದಕ್ಕೆ ಮಾತ್ರ ಡಿಫ್ರೆಂಟ್ ಇದೆ, ದಟ್ ಈಸ್ C4H8ಗೆ. ಹಾಗಾದರೆ ದಿಸ್ ಇಸ್ ದ ಆಡ್ ಒನ್ ಇಲ್ಲಿ. ಸೊ ವಿ ಕ್ಯಾನ್ ಗೋ ಫಾರ್ ಆಪ್ಷನ್ ಡಿ, C4H8. ಇಟ್ ಇಸ್ ದ ರೈಟ್ ಆನ್ಸರ್ ಬಿಕಾಸ್ ಇಟ್ ಇಸ್ ಅನ್ ಆಲ್ಕೀನ್ ಇಸ್ ಹ್ಯಾವಿಂಗ್ ಜನರಲ್ ಫಾರ್ಮುಲಾ CnH2n. ಓಕೆ, ಅದು ಹೋಮೋಲಾಗಸ್ ಸೀರೀಸಲ್ಲಿ ಬರಲ್ಲ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನಾವು. ದ ನೇಮ್ ಆಫ್ ದ ಕಾಂಪೌಂಡ್ CH3 CH2 CHO ಈಸ್. ಇಲ್ಲಿ ಇದು ಈ ಕಾಂಪೌಂಡಿನ ನೇಮ್ ಏನು ಅಂತ ಕೇಳಿದೆ. ನೇಮ್ ಏನಂತ ನೋಡೋದಾದ್ರೆ, ಸೊ ಕಾರ್ಬನ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ಫಸ್ಟ್ ಕಾರ್ಬನ್ 3 ಇದೆ. ಓಕೆ, ಸೊ ಇಲ್ಲಿ CH3 CH2 CHO ಸ್ಟ್ರಕ್ಚರ್ ಅನ್ನ ಬರ್ಕೊಂಡ್ರೆ CH3 ಬರ್ಕೊಂತೀನಿ, CH3, ಇನ್ನು CH2 and CHO, that is CH double bond O, or you can write like this, ಡಬಲ್ ಬಾಂಡ್ OH, ಈ ಥರನೂ ಬರ್ಕೋಬೋದು. ಸೊ ಇಲ್ಲಿ ಈ ಥರ ಬರ್ಕೊಂಡಾಗ ನಮಗೆ ಗೊತ್ತಾಗ್ತದೆ ಇದು ಒಂದು 3 ಕಾರ್ಬನ್ ಇರೋದ್ರಿಂದ ಇದನ್ನು ಪ್ರೋಪ್ ಅಂತ ಕರಿತೀವಿ, ದಟ್ ಈಸ್ ಪ್ರೋಪ್. ಜೊತೆಗೆ ಇಲ್ಲಿ ಪ್ರೋಪ್ ಆಯಿತು. ಇನ್ನು CHO ಒಂದು ಆಲ್ಡಿಹೈಡ್ ಗ್ರೂಪ್ ಆಗಿರುತ್ತೆ. ಫಂಕ್ಷನಲ್ ಗ್ರೂಪ್ ಯಾವುದಿಲ್ಲಿ ಆಲ್ಡಿಹೈಡ್ ಅಂತ ಹೇಳಿ. ಸೊ ಹಿಯರ್ ಪ್ರೊಪೆನಾಲ್ ಕ್ಯಾನ್ ಬಿ ಸೆಲೆಕ್ಟೆಡ್, ದಟ್ ಈಸ್ ಪ್ರೊಪೆನಾಲ್ಡಿಹೈಡ್ ಅಂತೀವಿ ಅಥವಾ ಪ್ರೊಪೆನಾಲ್ ಅಂತ ಹೇಳ್ತೀವಿ, ದಟ್ ಈಸ್ AL, ಆಲ್ಡಿಹೈಡ್ ಗ್ರೂಪ್ ಇರೋದ್ರಿಂದ. ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ 27th ಕ್ವಶನ್ ಹೋಗೋಣ. ದಿ ಹೆಟರೋ ಆಟಮ್ಸ್ ಪ್ರೆಸೆಂಟ್ ಇನ್ CH3 CH2O CH2 CH2Cl. ಇಲ್ಲೊಂದು ಮಾಲಿಕ್ಯೂಲ್ ಇದೆ. ಈ ಮಾಲಿಕ್ಯೂಲಲ್ಲಿ ಹೆಟರೋ ಆಟಮ್ ಯಾವುದು ಅಂತ. ಸೊ ಹೆಟರೋ ಆಟಮ್ ಯಾವುದು ಅಂತ ತಿಳ್ಕೊಳ್ಳೋಕೆ ಮುಂಚೆ ಹೆಟರೋ ಆಟಮ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಹೆಟರೋ ಆಟಮ್ ಅಂತಂದ್ರೆ ಒಂದು ಹೈಡ್ರೋಕಾರ್ಬನ್ ಚೈನಲ್ಲಿ ಇಬ್ಬರು ಮಾತ್ರ ಇರ್ತಾರೆ ಮೆಂಬರ್ಸ್, ಒಂದು ಹೈಡ್ರೋಜನ್ ಇನ್ನೊಂದು ಕಾರ್ಬನ್. ಈ ಹೈಡ್ರೋಜನ್ ಮತ್ತೆ ಕಾರ್ಬನ್ ಚೈನ್ ಒಳಗಡೆ ಬೇರೆ ಯಾವುದಾದ್ರೂ ಒಂದು ಆಟಮ್ ಆ್ಯಡ್ ಇದ್ರೆ ಹೈಡ್ರೋಜನ್ ಕಾರ್ಬನ್ ಅನ್ನು ಹೊರತುಪಡಿಸಿ ಅಂತ ಆಟಮ್ ಅನ್ನ ನಾವು ಹೆಟರೋ ಆಟಮ್ ಅಂತ ಕರಿತೀವಿ. ಹಾಗಾದ್ರೆ ಈ ಹೈಡ್ರೋಕಾರ್ಬನ್ ಚೈನಲ್ಲಿ ಬೇರೆ ಆಟಮ್ಸ್ ಯಾವುದಿದೆ ನೋಡಿ. ಇಲ್ಲಿ ಒಂದು ಆಕ್ಸಿಜನ್ ಒಂದಿದೆ, ಆಕ್ಸಿಜನ್. ಓಕೆ, ದಟ್ ಈಸ್ ಕಾರ್ಬನ್ ಹೈಡ್ರೋಜನ್ ಬಿಟ್ಟಿರೋದು ಆಕ್ಸಿಜನ್ ಒಂದು. ಇನ್ನು ಈ ಕಡೆ ಕ್ಲೋರಿನ್ ಇದೆ. ಸೊ 2 ಬೇರೆ ಆಟಮ್ಸ್ ಇದೆ, ಆಕ್ಸಿಜನ್ ಮತ್ತೆ ಕ್ಲೋರಿನ್. ಸೊ ದೀಸ್ ಆರ್ ಕಾಲ್ಡ್ ಹೆಟರೋ ಆಟಮ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಆಪ್ಷನ್ 1 ಆಕ್ಸಿಜನ್ ಕ್ಯಾನ್ ಬಿ ಚೂಸನ್ ಅಂಡ್ ಆಪ್ಷನ್ 4 ದಟ್ ಈಸ್ ಕ್ಲೋರಿನ್ ಕ್ಯಾನ್ ಬಿ ಚೂಸನ್. ಫಸ್ಟ್ ಅಂಡ್ ಫೋರ್ತ್ ಯಾವ್ದ್ರಲ್ಲಿದೆ ನೋಡಿ, ಫಸ್ಟ್ ಅಂಡ್ ಫೋರ್ತ್ ಆಪ್ಷನ್ ಡಿ ಇಲ್ಲಿದೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನಾವು 28th ಕ್ವಶನ್ ಹೋಗೋಣ. ವೈಲ್ ಕುಕಿಂಗ್, ಇಫ್ ದ ಬಾಟಮ್ ಆಫ್ ದ ವೆಸಲ್ ಈಸ್ ಗೆಟಿಂಗ್ ಬ್ಲ್ಯಾಕೆಂಡ್ ಆನ್ ದ ಔಟ್ಸೈಡ್, it means that the food is not cooked completely, the fuel is not burning completely, the fuel is wet and the fuel is burning completely ಅಂತ. ಅಂದ್ರೆ ಕುಕ್ ಮಾಡ್ತಾ ಇರಬೇಕಾದ್ರೆ ವೆಸಲ್ನ ತಳಭಾಗದಲ್ಲಿ ಬ್ಲ್ಯಾಕ್ ಆಗ್ತಾ ಇದೆ ಅಂತಂದ್ರೆ ಕಾರಣ ಏನು ಅಂತ. ಓಕೆ, ಸೊ ನೋಡಿ, ಸೊ ಬ್ಲ್ಯಾಕ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಸೂಟ್ ಫಾರ್ಮೇಶನ್ ಆಗ್ತಾ ಇದೆ. ಅಂದ್ರೆ ಆ ಒಲೆಯಿಂದ ಬರ್ತಕ್ಕಂತಹ ಅಥವಾ ಡಿವೈಸ್ ಇಂದ ಬರ್ತಕ್ಕಂತಹ ಫ್ಲೇಮ್ ಆಕ್ಚುಲಿ ಸೂಟಿ ಫ್ಲೇಮ್ ಆಗಿದೆ ಅಂತ. ಸೊ ಸೂಟಿ ಫ್ಲೇಮ್ ಯಾವಾಗ ಬರುತ್ತೆ ಅಂತಂದ್ರೆ ಡ್ಯೂ ಟು ಇನ್ಕಂಪ್ಲೀಟ್ ಕಂಬಷನ್ ಆಫ್ ದ ಫ್ಯೂಯಲ್. ಇನ್ಕಂಪ್ಲೀಟ್ ಕಂಬಷನ್ ಆದಾಗ ಸೂಟಿ ಫ್ಲೇಮ್ ಬರ್ತದೆ. ಓಕೆ, ಸೊ ಹಾಗಾದ್ರೆ ಇನ್ಕಂಪ್ಲೀಟ್ ಕಂಬಷನ್ ಎಲ್ಲಿದೆ ಆಪ್ಷನ್ ನೋಡಿ ಇಲ್ಲಿ. ದ ಫ್ಯೂಯಲ್ ಈಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ ಇಸ್ ದ ರೈಟ್ ಆನ್ಸರ್. ಸೊ ನಾಟ್ ಬರ್ನಿಂಗ್ ಕಂಪ್ಲೀಟ್ ಅಂದ್ರೆ ಇನ್ಕಂಪ್ಲೀಟ್ ಕಂಬಷನ್ ಆದಾಗ ಸೂಟಿ ಫ್ಲೇಮ್ ಬರುತ್ತೆ. ಈ ಸೂಟಿ ಫ್ಲೇಮ್ ಆ ವೆಸಲ್ ನ ತಳಭಾಗದಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ವೆಸಲ್ ನ ಬಾಟಮ್ ಬ್ಲ್ಯಾಕ್ ಆಗಿದೆ ಅಂತ ನಮಗೆ ಕಾಣಿಸುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಫಸ್ಟ್ ಮೆಂಬರ್ ಆಫ್ ಆಲ್ಕೈನ್ ಹೋಮೋಲಾಗಸ್ ಸೀರೀಸ್. ಓಕೆ, ಆಲ್ಕೈನ್ ಹೋಮೋಲಾಗಸ್ ಸೀರೀಸ್ ನ ಫಸ್ಟ್ ಮೆಂಬರ್ ಯಾವುದು ಅಂತ. ಓಕೆ, ಸೊ ಆಲ್ಕೈನ್ ನ ಹೋಮೋಲಾಗಸ್ ಸೀರೀಸ್ ನೋಡೋದಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ಆಲ್ಕೈನ್ ಜನರಲ್ ಫಾರ್ಮ್ ತಿಳ್ಕೋಬೇಕು. ಇಲ್ಲಿ CnH2n-2. ಓಕೆ, ಸೊ n ನಂಬರ್ ಅಲ್ಲಿ -2 ನಾವು ಕಳಿಬೇಕು ಅಂತಂದ್ರೆ ಸೊ ಮಿನಿಮಮ್ n ಎಷ್ಟಿರಬೇಕು, 2 ಇರಬೇಕು. 1 ಇದ್ದಾಗ 1 - 2 ಮಾಡೋಕ್ಕಾಗಲ್ಲ. ಸೊ ಅಂದ್ರೆ C2 ಹಾಕೋಬೇಕು. ಇಲ್ಲಿ n ನಂಬರ್ ಆಫ್ C is 2. C2 that is H2 into 2 minus 2, that is C2H4 minus 2, that is 2.
C2H2 is the right answer. C2H2 ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಹೆಂಗಿರುತ್ತೆ ಸ್ಟ್ರಕ್ಚರ್ ಅದು CH2 ಇರುತ್ತದಲ್ವಾ, ಟ್ರಿಪಲ್ ಬಾಂಡ್ ಅಂದ್ರೆ ಆಲ್ಕೈನ್ ಅಲ್ವಾ, ಟ್ರಿಪಲ್ ಬಾಂಡ್. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ C2H2 ಅಂತ ಹೇಳ್ತೀವಿ. ಓಕೆ, ಸೊ C2H2 ಅಂತಂದ್ರೆ ಈಥೈನ್, ಆಲ್ಕೈನ್ ವಿಚ್ ಇಸ್ ಹ್ಯಾವಿಂಗ್ 2 ಕಾರ್ಬನ್, ಈತ್ ಅಂತ ಕರಿತೀವಿ. ಹಾಗಾಗಿ ಈಥೈನ್ ಇಸ್ ದ ರೈಟ್ ಆನ್ಸರ್. 30th ಕ್ವಶನ್ ಹೋಗೋಣ. ಔಟ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕಾಂಪೌಂಡ್ಸ್ ದ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಆರ್. ಇಲ್ಲಿ ಪೇರ್ ಆಫ್ ಕಾಂಪೌಂಡ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಅನ್ಸ್ಯಾಚುರೇಟೆಡ್ ಯಾವುದು ಅಂತ ಕಂಡುಹಿಡಿಬೇಕು. ನಾನು ಆಗಲೇ ಹೇಳಿದ್ದೀನಿ, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದ್ರೆ ಅದು ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಸೊ ಯಾವುದು ಟ್ರಿಪಲ್ ಬಾಂಡ್ ಇದ್ರೆ ಅದನ್ನ ನಥಿಂಗ್ ಬಟ್ ಆಲ್ಕೈನ್. ಸೊ ಡಬಲ್ ಬಾಂಡ್ ಇದ್ರೆ ಆಲ್ಕೀನ್. ಆಲ್ಕೈನ್ ಜನರಲ್ ಫಾರ್ಮುಲಾ ಏನು? CnH2n-2. ವಾಟ್ ಅಬೌಟ್ ಆಲ್ಕೀನ್? CnH2n. ಓಕೆ, ಸೊ ಈ ಫಾರ್ಮುಲಾ ಇರುವಂಥ ಮಾಲಿಕ್ಯೂಲನ್ನು ನಾವು ಸರ್ಚ್ ಮಾಡಬೇಕೀಗ. ಓಕೆ, ಸೊ ಅವಾಗ ಅದು ಅನ್ಸ್ಯಾಚುರೇಟೆಡ್ ಯಾವುದು ಅಂತ ನಮಗೆ ಗೊತ್ತಾಗ್ತದೆ. ಓಕೆ, ಸೊ C2H6 ನೋಡಿ, C2H6 ನೋಡೋದಾದರೆ ಇಲ್ಲಿ CnH2n+2 ಇದೆ ಕಾರ್ಬನ್ ಆಟಮ್ಸು ಹೈಡ್ರೋಜನ್ ರೇಷಿಯೋ ನೋಡೋದಾದರೆ. ಇಲ್ಲಿ ಕೂಡ ಇಲ್ಲಿ -2 ಇದೆ. ಓಕೆ, ಸೊ C6H6 ಅಲ್ಲಿ ನೋಡೋದಾದರೆ ಇಲ್ಲಿ ಕೂಡ 2n ಇದೆ. ಸೊ ಹಿಯರ್ C5H12 ನೋಡೋದಾದರೆ CnH2n ಫಾರ್ಮುಲಾ ಅಪ್ಲೈ ಮಾಡೋದಾದರೆ ಇಲ್ಲಿ +2 ಆಗುತ್ತೆ, +2. ವಾಟ್ ಅಬೌಟ್ ದಿಸ್ C4H6 -2. ವಾಟ್ ಅಬೌಟ್ C6H12 ದಟ್ ಈಸ್ 2n ಇದೆ. C2H6 ಅಂತಂದರೆ +2, CnH2n +2 ಅಂದರೆ CnH2n +2 ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವಾಟ್ ಅಬೌಟ್ C4H10? ಇಲ್ಲೂ ಕೂಡ +2 ಇದೆ. ಸೊ ನಮಗೇನು ಬೇಕಾಗಿದೆ? -2 ಮತ್ತು 2n ಇರಬೇಕು. -2 2n ಎರಡೂ ಇರುವಂತಹ ಪೇರ್ ಯಾವುದು ಅಂತ. ಇಲ್ಲಿ +2 -2 ಇದೆ, ಹಾಗಾಗಿ ಈ ಆಪ್ಷನ್ ಬರಲ್ಲ. ಇಲ್ಲಿ 2n ಇದೆ, +2 ಇದೆ, ಹಾಗಾಗಿ ಇದು ಕೂಡ ಆಪ್ಷನ್ ಬರಲ್ಲ. ಇಲ್ಲಿ -2 2n ಇದೆ. ಓಕೆ, ಸೊ ನಮಗೇನು ಬೇಕು? -2 ಬೇಕು ಮತ್ತು 2n ಬೇಕು. ಸೊ ದಿಸ್ ಕ್ಯಾನ್ ಬಿ ಚೂಸನ್ ಆಸ್ ದ ಆನ್ಸರ್. 4ನೇ ಆಪ್ಷನ್ ನೋಡಿ, ಇಲ್ಲಿ +2 ಇದೆ, ಎರಡು ಆಲ್ಕೇನು. ಆಲ್ಕೇನ್ ಅಂತಂದರೆ ಸಿಂಗಲ್ ಬಾಂಡ್ ಇರುತ್ತೆ, ಹಾಗಾಗಿ ಅದು ಆಗಲ್ಲ. ಸೊ ಹಿಯರ್ ಸಿ ಆಪ್ಷನ್ ಕ್ಯಾನ್ ಬಿ ಸೆಲೆಕ್ಟೆಡ್. ನೋಡಿ, ಜನರಲ್ ಫಾರ್ಮುಲಾ ತಿಳ್ಕೊಂಡಿರಬೇಕು. ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟ ತಕ್ಷಣ ಅದ್ರ ಜನರಲ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಂಡ್ರೆ ಅದು ಆಲ್ಕೇನೋ ಆಲ್ಕೈನ್ ಅಂತ ಗೊತ್ತಾಗ್ತದೆ. ಅದರಲ್ಲಿ ಸಿಂಗಲ್ ಬಾಂಡ್, ಡಬಲ್ ಆರ್ ಟ್ರಿಪಲ್ ಬಾಂಡ್ ಇದೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ಸೊ ದಟ್ ಯು ಕ್ಯಾನ್ ಐಡೆಂಟಿಫೈ ವಿಚ್ ಇಸ್ ಸ್ಯಾಚುರೇಟೆಡ್ ಅಂಡ್ ವಿಚ್ ಇಸ್ ಅನ್ಸ್ಯಾಚುರೇಟೆಡ್. ಅಂಡರ್ಸ್ಟುಡ್? ನೌ ಲೆಟ್ಸ್ ಮೂವ್ ಆನ್ ಟು ದ 31st ಕ್ವಶನ್. ಎ ಸೈಕ್ಲಿಕ್ ಹೈಡ್ರೋಕಾರ್ಬನ್ ಹ್ಯಾವಿಂಗ್ ಕಾರ್ಬನ್ ಸಿಂಗಲ್ ಬಾಂಡ್ ಆಸ್ ವೆಲ್ ಆಸ್ ಕಾರ್ಬನ್ ಡಬಲ್ ಬಾಂಡ್ ಇನ್ ಇಟ್ಸ್ ಮಾಲಿಕ್ಯೂಲ್. ಓಕೆ, ಅದೊಂದು ಸೈಕ್ಲಿಕ್ ಮಾಲಿಕ್ಯೂಲ್ ಆಗಿರಬೇಕು, ಕಾರ್ಬನ್ ಸಿಂಗಲ್ ಬಾಂಡ್ ಆಗಿರಬೇಕು, ಕಾರ್ಬನ್ ಡಬಲ್ ಬಾಂಡ್ ಕೂಡ ಆಗಿರಬೇಕು. ಸೊ obviously the answer will be C6H6, that is benzene, where it is a cyclic molecule which is having alternate single and double bond. Okay, so hagagi C6H6, that is benzene, is the right answer for this. Okay, now let's go for another question. Which of the following contain covalent double bond between its atom? Okay, ಇದರಲ್ಲಿ ಯಾವ ಮಾಲಿಕ್ಯೂಲ್ ಅಲ್ಲಿ ಕೋವೆಲೆಂಟ್ ಡಬಲ್ ಬಾಂಡ್ ಇರುತ್ತೆ? ಕೋವೆಲೆಂಟ್ ಬಾಂಡ್ ಆಗಿರಬೇಕು, ಡಬಲ್ ಬಾಂಡ್ ಆಗಿರಬೇಕು. ಓಕೆ, ಸೊ H2 ನೋಡಿ, H2 ಒಂದು ಎಲೆಕ್ಟ್ರಾನ್ ಅನ್ನ ಮಾತ್ರ ಶೇರ್ ಮಾಡ್ಕೊಳ್ಳುತ್ತೆ, ಹಾಗಾಗಿ H ಮತ್ತು H ಮಧ್ಯದಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ. O is having ಏನು 3 ಅನ್ಪೇರ್ಡ್ ಎಲೆಕ್ಟ್ರಾನ್, ಸೊ ದಟ್ ಯಾವುದು 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಹಾಗಾಗಿ ಇನ್ನೊಂದು ಆಕ್ಸಿಜನ್ ಜೊತೆಗೆ 2 ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡ್ಕೊಳ್ಳುತ್ತೆ, ಹಾಗಾಗಿ O ಮತ್ತೆ O ನಡುವೆ ಡಬಲ್ ಬಾಂಡ್ ಇರುತ್ತೆ. NaCl ಅಂತಂದ್ರೆ Na ವೇಲೆನ್ಸಿ 1 ಇರುತ್ತೆ, ಪ್ಲಸ್ Cl ಮೈನಸ್ ಇರುತ್ತೆ, ಹಾಗಾಗಿ ಒಂದು ಎಲೆಕ್ಟ್ರಾನ್ ಅನ್ನು ಮಾತ್ರ ಶೇರ್ ಮಾಡ್ಕೊಳ್ಳುತ್ತೆ, ಸಿಂಗಲ್ ಬಾಂಡ್. ವಾಟ್ ಅಬೌಟ್ Cl2? Cl ಕೂಡ ಅಷ್ಟೇ, ಒಂದು ಬಾಂಡ್ ಅನ್ನು ಶೇರ್ ಮಾಡಿ, ಒಂದು ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡ್ಕೊಳ್ಳುತ್ತೆ ಇನ್ನೊಂದು Cl ಜೊತೆ. ಇವೆಲ್ಲದಕ್ಕೂ ಸಿಂಗಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಇರೋದು ಒಂದೇ, ದಟ್ ಈಸ್ ಸೊ Na ಮತ್ತು Cl ನಡುವೆ ಆಕ್ಚುಲಿ ಡೊನೇಟಿಂಗ್ ರಿಸೀವಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಯಾನಿಕ್ ಬಾಂಡ್ ಇರುತ್ತದೆ, ಬಟ್ ಇಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ. ಇಲ್ಲಿ ಕೋವೆಲೆಂಟ್ ಬಾಂಡ್ ಕೇಳಿರೋದ್ರಿಂದ O ಮತ್ತೆ O ನಡುವೆ 2 ಎಲೆಕ್ಟ್ರಾನ್ ಶೇರ್ ಆಗಿರೋದ್ರಿಂದ ದಿಸ್ ವಿಲ್ ಬಿ ದ ಆನ್ಸರ್, ಇಟ್ ಈಸ್ ಆಪ್ಷನ್ ಬಿ, O2. 33rd ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಪ್ರಾಪರ್ಟಿ ಆಫ್ ಹೋಮೋಲಾಗಸ್ ಸಿರೀಸ್? ಹೋಮೋಲಾಗಸ್ ಸಿರೀಸ್ನ ಪ್ರಾಪರ್ಟಿ ಯಾವುದು ಅಲ್ಲ ಅಂತ. ಸೊ ಹೋಮೋಲಾಗಸ್ ಸಿರೀಸ್ ಅಂದರೆ ಆವಾಗಲೇ ಹೇಳಿದ್ದೀನಿ ನಾನು, ಒಂದು ಮತ್ತೆ ಸಕ್ಸೆಸಿವ್ ಸೀರೀಸ್ ಅಲ್ಲಿ ಪ್ರತಿಯೊಂದು ಮಾಲಿಕ್ಯೂಲ್ ನಡುವೆ, ಸಕ್ಸೆಸಿವ್ ಮಾಲಿಕ್ಯೂಲ್ ನಡುವೆ CH2 ನಷ್ಟು ಡಿಫರೆನ್ಸ್ ಇರುತ್ತೆ. ಸೊ ಯಾವುದು ಅಲ್ಲ ಅಂತ ಕೇಳಿದರೆ ಹೋಮೋಲಾಗಸ್ ಸೀರೀಸ್ ಅಲ್ಲಿ CH2n ಡಿಫರ್ ಇರ್ತದೆ,
So this is actually the property of homologous series. This cannot be selected. They differ by 14 unit by mass. Okay, so ಹೌದು ಒಂದು ಹೋಮೋಲಾಗಸ್ ಸೀರೀಸ್ ಅಲ್ಲಿ ಒಂದು ಮಾಲಿಕ್ಯೂಲ್ ಇಂದ ಮತ್ತೊಂದು ಮಾಲಿಕ್ಯೂಲ್ಗೆ 14 ಯೂನಿಟ್ಸ್ ಡಿಫರೆನ್ಸ್ ಇರುತ್ತೆ. ಸೊ this is the property of homologous series, so that this cannot be selected. Change in chemical properties. Okay, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಫೋರ್ತ್ ಹೋಗೋಣ. ಸೇಮ್ ಫಂಕ್ಷನಲ್ ಗ್ರೂಪ್ ಇರ್ತದೆ. ಹೌದು, ಹೋಮೋಲಾಗಸ್ ಸೀರೀಸ್ ನಲ್ಲಿ ಪ್ರತಿದ್ರಲ್ಲಿ ಫಂಕ್ಷನಲ್ ಗ್ರೂಪ್ ಸೇಮ್ ಇರುತ್ತೆ. ಒಂದು ಫಸ್ಟ್ ಸೀರೀಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಮಾಲಿಕ್ಯೂಲ್ ಅಲ್ಲಿ OH ಇದ್ರೆ ಆ ಸೀರೀಸ್ ಅಲ್ಲಿ ಬರುವ ಎಲ್ಲಾ ಮಾಲಿಕ್ಯೂಲ್ ಅಲ್ಲಿ OH ಇರುತ್ತೆ ಫಂಕ್ಷನಲ್ ಗ್ರೂಪ್. ಓಕೆ, ಒಂದು ಎಕ್ಸಾಂಪಲ್ ಅಷ್ಟೇ. ಸೇಮ್ ಫಂಕ್ಷನಲ್ ಗ್ರೂಪ್ ಇದ್ದಾಗ ಅದು ಕೊಡುವಂತ ಕೆಮಿಕಲ್ ಪ್ರಾಪರ್ಟಿ ಕೂಡ ಸೇಮ್ ಇರುತ್ತೆ. ಆದ್ರೆ ಏನು ಹೇಳಿದ್ರೆ ಚೇಂಜ್ ಇನ್ ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳಿದರೆ ಆಕ್ಚುಲಿ ಸೇಮ್ ಕೆಮಿಕಲ್ ಪ್ರಾಪರ್ಟಿ ಇರುತ್ತೆ. ಹಾಗಾಗಿ ಇದನ್ನ ನಾವು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು, ಚೇಂಜ್ ಇನ್ ಕೆಮಿಕಲ್ ಪ್ರಾಪರ್ಟೀಸ್. ನಾವು 34th ಕ್ವಶನ್, ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಪ್ರೊಪೆನಾಲ್. ಪ್ರೊಪೆನಾಲ್ ಅಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇರುತ್ತೆ ಅಂತ ಕೇಳಿದೆ. ಓಕೆ, ಸೊ ಇಲ್ಲಿ ಪ್ರೊಪೆನಾಲ್ ಅಂದ ತಕ್ಷಣನೇ AL ಇದೆ. AL ಅಂತಂದ್ರೆ ಆಲ್ಡಿಹೈಡ್. ಓಕೆ, ಸೊ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಯಾವ್ದಿಲ್ಲಿ? ಆಬ್ವಿಯಸ್ಲಿ CHO. ಓಕೆ, ನೋಡಿ ಇಲ್ಲಿ ನಾವು ಯಾವ ರೀತಿ ಆನ್ಸರ್ ಮಾಡಿದ್ವಿ, ಇದನ್ನ ಸಫಿಕ್ಸ್ ಅನ್ನ ನೋಡಿ ಆನ್ಸರ್ ಮಾಡಿದ್ದೀವಿ. ಹಾಗಾಗಿ ಸಫಿಕ್ಸ್ ಪ್ರಿಫಿಕ್ಸ್ ಬಗ್ಗೆ ಸ್ವಲ್ಪ ನಿಮಗೆ ನಾಲೆಜ್ ಇರಬೇಕು. CHO can be selected. Okay, what about OH? OH is for alcohol and COH is for carboxylic acid, and CO ಇಲ್ಲಿ ಕೀಟೋನ್ ತಗೋಬಹುದು, ಬಟ್ ಕೀಟೋನ್ ಆಕ್ಚುಲಿ ಈ ತರ ಬರೀಬೇಕು, C double bond O, ಬಟ್ CO is ಕೀಟೋನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಬಟ್ CHO where aldehyde is the answer. 35th ಕ್ವಶನ್ ಹೋಗಿ, when a vegetable oil is treated with hydrogen in the presence of nickel or palladium catalyst, it forms fat. This is an example of, ನೋಡಿ ಆಗಲೇ ಹೇಳಿದ್ದೀನಿ ನಾನು, ಈ ತರ ಕ್ವಶನ್ ಆಲ್ರೆಡಿ ಬಂದಿದೆ. ಹೈಡ್ರೋಜಿನೇಷನ್ ಆಫ್ ಆಯಿಲ್. ದಿಸ್ ಕ್ವಶನ್ ಇಸ್ ಅಬೌಟ್ ಹೈಡ್ರೋಜಿನೇಷನ್. ಹೈಡ್ರೋಜಿನೇಷನ್ is purely an addition reaction. ಓಕೆ, ಸೊ ಈ ಕೆಟಲಿಸ್ಟ್ ಏನ್ ಮಾಡುತ್ತೆ, ಅಡಿಷನ್ ಮಾಡ್ತಾ ಹೋಗುತ್ತೆ ಹೈಡ್ರೋಜನ್ ಅನ್ನು. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಅನ್ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್, ದ name and the molecular formula of the unsaturated hydrocarbon having general formula CnH2n and containing 3 carbon atom. ಓಕೆ, ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಇದೆ. ಆ ಮಾಲಿಕ್ಯುಲರ್ ಫಾರ್ಮುಲಾ ಅಥವಾ ಮಾಲಿಕ್ಯೂಲ್ ಇದೆ, ಅದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇದೆ. ಅನ್ಸ್ಯಾಚುರೇಟೆಡ್ ಅಂದ್ರೆ ಡಬಲ್ ಆರ್ ಟ್ರಿಪಲ್ ಬಾಂಡ್ ಇರುತ್ತೆ. ಹ್ಯಾವಿಂಗ್ ಜನರಲ್ ಫಾರ್ಮುಲಾ CnH2n. ಓಕೆ, ಇಲ್ಲಿ CnH2n ಇದೆ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಆಬ್ವಿಯಸ್ಲಿ ಎನ್ ಆಲ್ಕೀನ್. CnH2n ಇದೆ ಅಂತಂದ್ರೆ ಅದು ಒಂದು ಆಲ್ಕೀನ್. ಓಕೆ, ಜೊತೆಗೆ ಅನ್ಸ್ಯಾಚುರೇಟೆಡ್ ಅಂತ ಹೇಳಿದರೆ ವಿ ಕ್ಯಾನ್ ಈಸಿಲಿ ಸೇ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ. ಕಂಟೈನಿಂಗ್ 3 ಕಾರ್ಬನ್ ಆಟಮ್ಸ್. ಓಕೆ, ಕಾರ್ಬನ್ ಆಟಮ್ಸ್ 3 ಇರುತ್ತೆ ಅಂತ. 3 ಕಾರ್ಬನ್ ಆಟಮ್ ಇದ್ರೆ ದಟ್ ಈಸ್ ನಥಿಂಗ್ ಬಟ್ ಪ್ರೋಪ್ ಅಂತ ಕರಿತೀವಿ, 3 ಕಾರ್ಬನ್ ಆಟಮ್ಸ್ ಇದ್ರೆ. ಓಕೆ, ಸೊ ಜೊತೆಗೆ ಇಲ್ಲಿ ಪ್ರೋಪ್ ಅದೊಂದು ಆಲ್ಕೀನ್ ಅಂದ್ರೆ ENE ಒಂದು ಸಫಿಕ್ಸ್ ಇರುತ್ತೆ, ದಟ್ ಈಸ್ ಪ್ರೋಪೀನ್ ಆಗುತ್ತೆ ಅವಾಗ. ಸೊ ವಿ ಕ್ಯಾನ್ ಸೇ ಪ್ರೋಪೀನ್ ಎಲ್ಲಿದೆ ಇಲ್ಲಿ, ಆಪ್ಷನ್ ಡಿ, ಪ್ರೋಪೀನ್, C3H6. ಓಕೆ, ಹೇಗೆ ಹೇಳ್ತೀವಿ C3H6 ಅನ್ನು ಇನ್ನೊಂದು ರೀತಿ ನೋಡೋದಾದ್ರೆ ಅದು CnH2n ಫಾರ್ಮುಲಾ ಕೊಟ್ಟಿದ್ದಾರೆ, CnH2n, n ವ್ಯಾಲ್ಯೂ ಎಷ್ಟಿದೆ, 3 ಇದೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 × 3 ದಟ್ ಈಸ್ C3H6 ಆಗುತ್ತೆ. ಈ ತರನು ನೋಡೋದಾದ್ರೆ C3H6 ಐಡೆಂಟಿಫೈ ಮಾಡ್ತೀವಿ. ಪ್ರಿಫಿಕ್ಸ್ ಸಫಿಕ್ಸ್ ನೋಡೋದಾದ್ರೆ ಪ್ರೋಪೀನ್ ಅಂತ ನಮಗೆ ಆನ್ಸರ್ ಗೊತ್ತಾಗ್ತದೆ. ಸೊ ಪ್ರೋಪೀನ್ ವಿಚ್ ಇಸ್ C3H6 ಇಸ್ ದ ರೈಟ್ ಆನ್ಸರ್. 37th ಕ್ವಶನ್, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ 3 ಕಾರ್ಬನ್ ಕಾಂಪೌಂಡ್ಸ್ which are in homologous series are C2H6, C3H8, C4H10. The suitable general formula for these compounds is. Okay, so ಇಲ್ಲಿ ಒಂದು ಕಾರ್ಬನ್ ಕಾಂಪೌಂಡ್ ಇನ ಹೋಮೋಲಾಗಸ್ ಸೀರೀಸ್ ಇದೆ. ಈ 3 ಎಲಿಮೆಂಟ್ಸ್ ಇದೆ. ಈ 3 ಎಲಿಮೆಂಟ್ ಅಲ್ಲಿ ಪ್ರತಿಯೊಂದರಲ್ಲೂ 3 ಕಾರ್ಬನ್ ಇದೆ ಅಂತ ಹೇಳಿದ್ದಾರೆ, 3 ಕಾರ್ಬನ್ ಕಾಂಪೌಂಡ್ಸ್. ಸೊ 3 ಕಾರ್ಬನ್ ಕಾಂಪೌಂಡ್ ಜೊತೆಗೆ ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ನೋಡಿ C2H6 ಇದೆ. C2H6 ಇದ್ರೆ ಜನರಲ್ ಫಾರ್ಮುಲಾ ಏನಾಗುತ್ತೆ, CN, ಅಂದರೆ ವೇರ್ 2 ಇಸ್ ದ ಏನು n ನಂಬರ್ ಅಂತ ತಗೊಂಡ್ರೆ ಅದರದ್ದು ಫಾರ್ಮುಲಾ ಏನಾಗುತ್ತೆ ಅವಾಗ CnH2n + 2. ಓಕೆ, ಸೊ 2 × 2 4, 4 + 2 6 ಆಗ್ತದೆ. ಇಲ್ಲೂ ಕೂಡ ಅಷ್ಟೇ 3 × 2 6, 6 + 2 8 ಆಗ್ತದೆ. ಈ 4ರದ್ದು ಕೂಡ ಜನರಲ್ ಫಾರ್ಮುಲಾ CnH2n + 2 ಬರುತ್ತೆ. ಸೊ CnH2n + 2 ಎಲ್ಲಿದೆ ಇಲ್ಲಿ, ಹಿಯರ್ ದ ಆಪ್ಷನ್ ಡಿ ಕ್ಯಾನ್ ಬಿ ಸೆಲೆಕ್ಟೆಡ್, CnH2n + 2. ಓಕೆ, ನೆಕ್ಸ್ಟ್
38th question. Which of the following can show addition reaction? ಇದರಲ್ಲಿ ಯಾವುದು ಅಡಿಷನ್ ರಿಯಾಕ್ಷನ್ಗೆ ಒಳಪಡುತ್ತೆ ಅಂತ ನೋಡಿ. ಅಡಿಷನ್ ರಿಯಾಕ್ಷನ್ಗೆ ಯಾವುದು ಒಳಪಡುತ್ತೆ ಅಂತಂದ್ರೆ ವಿ ಕ್ಯಾನ್ ಸೇ ಯಾವುದು ಅನ್ಸ್ಯಾಚುರೇಟೆಡ್ ಇದೆ ಅದು ಹೈಡ್ರೋಜನ್ ಅನ್ನು ತಗೋಬಲ್ಲದು, ಅಂದ್ರೆ ಅಡಿಷನ್ ಮಾಡ್ಕೋಬಲ್ಲದು ಅಂತ. ಹಾಗಾದ್ರೆ ಇಲ್ಲಿ ನಾವು ಅನ್ಸ್ಯಾಚುರೇಟೆಡ್ ಅನ್ನು ಐಡೆಂಟಿಫೈ ಮಾಡಬೇಕು. ಅನ್ಸ್ಯಾಚುರೇಟೆಡ್ ಅನ್ನು ಐಡೆಂಟಿಫೈ ಮಾಡೋದಾದ್ರೆ ಇಲ್ಲಿ C2H4 ಇದೆ. ಸೊ ಅದು ಆಲ್ಕೇನ್ ಆಗಿರಬೇಕು ಅಥವಾ ಆಲ್ಕೀನ್ ಆಗಿರಬೇಕು ಅಥವಾ ಆಲ್ಕೈನ್ ಆಗಿರಬೇಕು. ಸೊ ಜನರಲ್ ಫಾರ್ಮುಲಾ ನಿಮಗೆ ಗೊತ್ತಾಯಿದೆ. C2H4 ನೋಡಿದ್ರೆ ದಿಸ್ ಇಸ್ ನಥಿಂಗ್ ಬಟ್ CnH2n ಆಗುತ್ತೆ. ಓಕೆ, 2 into 2 4 ಆಗ್ತದೆ. ವಾಟ್ ಅಬೌಟ್ C2H6? ಎನ್ ನಂಬರ್ 2 ಇದೆ. ಓಕೆ, ಸೊ CnH2n plus 2 ಆಗುತ್ತೆ. ವಾಟ್ ಅಬೌಟ್ C2H5OH? ದಟ್ ಈಸ್ ನಥಿಂಗ್ ಬಟ್ OH ಅನ್ನ ತೆಗೆದ್ರೆ C2H6 ಆಗುತ್ತೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ C2H6 ಅಂತ ತಗೊಳ್ಳೋದಾದ್ರೆ ಸೊ ದಿಸ್ ಈಸ್ ಆಲ್ಸೋ CnH2n plus 2. ಓಕೆ, ವಾಟ್ ಅಬೌಟ್ ದಿಸ್ CH3, CH2, CH3? ಓಕೆ, ಇಲ್ಲಿ ಫಾರ್ಮುಲಾ ಬರ್ಕೊಂಬಿಡೋಣ. C2H4 ನೋಡಿ, ಡಬಲ್ ಬಾಂಡ್ ಬರುತ್ತೆ. ಓಕೆ, ಸೊ ವಾಟ್ ಅಬೌಟ್ C2H6? C2H6 ಇಲ್ಲಿ ಕಂಪ್ಲೀಟ್ಲಿ ಇಟ್ ಈಸ್ +2 ಇರೋದ್ರಿಂದ ಅದು ಆಲ್ಕೇನ್ ಆಗುತ್ತೆ, ಅಂದರೆ ಸಿಂಗಲ್ ಬಾಂಡ್ ಇರುತ್ತೆ. ನೆಕ್ಸ್ಟ್ C2H5OH ತಗೊಂಡ್ರೆ C2H ಎಷ್ಟಿದೆ? 5 ಇದೆ, ಇಲ್ಲಿ 3 ಹಾಕ್ತೀನಿ, ಇಲ್ಲಿ 2 ಇದೆ, ಅಂದರೆ 5 ಆಯಿತು. ನೆಕ್ಸ್ಟ್ ಏನಿದೆ? OH ಇದೆ, ಫಂಕ್ಷನಲ್ ಗ್ರೂಪ್. ವಾಟ್ ಅಬೌಟ್ CH3, CH2, CH3? ಇಲ್ಲಿ ಕೂಡ ಅಷ್ಟೇ, C3 ಇದೆ. ಓಕೆ, C3 ಇದೆ. H ಎಷ್ಟಿದೆ ನೋಡಿ? 3 + 2 5 + 3 8 ಇದೆ. ಓಕೆ, ಸೊ H 5 ಆಯಿತು, 6 7 8. ಸೊ ದಿಸ್ ಈಸ್ ಸ್ಯಾಚುರೇಟೆಡ್ and this is single bond ಇದೆ, ಇದು ಕೂಡ ಸ್ಯಾಚುರೇಟೆಡ್. ವಾಟ್ ಅಬೌಟ್ ದಿಸ್? ದಿಸ್ ಇಸ್ ಆಲ್ಸೋ ಸ್ಯಾಚುರೇಟೆಡ್. The only option here which is having double bond is C2H4. Okay, so option A can be selected, which is undergoes under unsaturated ಆಗಿರೋದ್ರಿಂದ addition reaction ಗೆ ಒಳಪಡುತ್ತೆ. So option A is the right answer. What about 39th question? A saturated hydrocarbon has 50 hydrogen atoms in its molecule. The number of carbon atoms in its molecule will be 25, 24, 26, 27. ನೋಡಿ, ಇಲ್ಲಿ ನಂಬರ್ ಜಾಸ್ತಿ ಇದೆ ಅಂತ ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ಇಲ್ಲಿಗೆ ಏನು ಕೇಳಿದ್ದಾರೆ? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಹೇಳಿದ್ದಾರೆ. ಸೊ ಸ್ಯಾಚುರೇಟೆಡ್ ಒಂದೇ ಇರೋದು, ದಟ್ ಈಸ್ ಆಲ್ಕೇನ್ ಮಾತ್ರ ಸ್ಯಾಚುರೇಟೆಡ್ ಆಗಿರುತ್ತೆ. ಓಕೆ, ಆಲ್ಕೇನ್ ಜನರಲ್ ಫಾರ್ಮುಲಾ ಏನು? CnH2n plus 2. ಓಕೆ, ದಟ್ ಈಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್. ವಾಟ್ ಅಬೌಟ್ 50 ಹೈಡ್ರೋಜನ್ ಆಟಮ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ 50 ಹೈಡ್ರೋಜನ್ ಆಟಮ್ ಅಂತಂದರೆ ಕಾರ್ಬನ್ ಎಷ್ಟಿರಬೇಕು ಅಂತ. ಓಕೆ, ಸೊ CnH2n plus 2. ಇಲ್ಲಿ ನೋಡಿ, ಇಲ್ಲಿ 25 ಅಂತ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅಂತ ಕೇಳಿದ್ರೆ 25 ಅಂತ ಕೊಟ್ಟಿದ್ದಾರೆ. ಅಂದರೆ ಇದು n ನಂಬರ್, n is equal to 25 ಅಂತ ಆಯ್ತು. ಸೊ ಈಗ ಅದನ್ನ ಅಪ್ಲೈ ಮಾಡ್ಕೊಳ್ಳೋಣ ಈ ಜನರಲ್ ಫಾರ್ಮುಲಾಗೆ. ಓಕೆ, C25 ಅವಾಗ H ಎಷ್ಟಾಗುತ್ತೆ? 25 into 2 into 25 plus 2, that is equal to C25 H52 ಆಗುತ್ತೆ. ವಾಟ್ ಅಬೌಟ್ ಹಿಯರ್? n is equal to ಎಷ್ಟಿದೆ? ಇಲ್ಲಿ 24 ಇದೆ. 24 ಅಂದರೆ C24, H ವ್ಯಾಲ್ಯೂ ಎಷ್ಟಾಗುತ್ತದೆ? 2 into 24 plus 2, that is equal to C24 H50. ವಾಟ್ ಅಬೌಟ್ n is equal to 26 ಇದೆ ಇಲ್ಲಿ ಸಿ ಆಪ್ಷನಲ್ಲಿ. ಸೊ C26, ಓಕೆ, H2 into 26 plus 2, that is equal to C26 so C26 H54 ಆಗುತ್ತೆ. What about this? N is equal to 27, where C27
that is H2 into 27 plus 2 that is equal to C26 H56 ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ನಮಗೆ ಏನು ಕೇಳಿದ್ದಾರೆ, ಎ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಹ್ಯಾಸ್ 50 ಹೈಡ್ರೋಜನ್ ಆಟಮ್ಸ್. 50 ಹೈಡ್ರೋಜನ್ ಆಟಮ್ಸ್ ಎಲ್ಲಿದೆ ಇಲ್ಲಿ? ಸೊ ಹಿಯರ್ ಯು ವಿಲ್ ಫೈಂಡ್ C24H50. that is, if the carbon number is 24 then the hydrogen will be 50. ಹಾಗಾದರೆ we go with the option B, that is 24. okay, next 40th question. Ethane with the molecular formula C2H6 has how many covalent bonds? okay, ಇಲ್ಲಿ ಈಥೇನ್ ಕೇಳಿದ್ದಾರೆ. ಓಕೆ, ನಮಗೆ ಗೊತ್ತಾಗ್ತದೆ ಸಫಿಕ್ಸ್ ನೋಡಿ ಏನಂತ, it is an alkane. So what do we mean by alkane? Alkane is always having a single bond, and it is the formula C2H6 ಕೊಟ್ಟಿದ್ದಾರೆ, ಅದರ ಸ್ಟ್ರಕ್ಚರ್ ಬರ್ಕೊಳ್ಳೋಣ ನಾವು. C2 ಬರ್ಕೊಂತೀವಿ. ಓಕೆ, 6 ಹೈಡ್ರೋಜನ್ ಅನ್ನು ಸ್ಯಾಟಿಸ್ಫೈ ಮಾಡ್ತೀವಿ 2 ಕಾರ್ಬನ್ಗೆ. ಓಕೆ, ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ C2H6. ಓಕೆ, ಸೊ C2H6 ನೋಡೋದಾದ್ರೆ ಇಲ್ಲಿ ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ ಅನ್ನು ನೀವು ಮಾಡಿದ್ರೆ 1 2 3 4 5 6 7. ಸೊ ಟೋಟಲ್ 7 ಕೋವೆಲೆಂಟ್ ಬಾಂಡ್ಸ್ ಇದೆ. ಹಾಗಾಗಿ ವಿ ಗೋ ಫಾರ್ ಆಪ್ಷನ್ ಬಿ, 7 ಕೋವೆಲೆಂಟ್ ಬಾಂಡ್ಸ್. ಓಕೆ, ಸೊ ಹೀಗೆ ನಾವು ಆನ್ಸರ್ ಮಾಡ್ಬೋದು. ಅದಕ್ಕೆ ಇಲ್ಲಿಗೆ ನಿಮಗೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ನ ಚಾಪ್ಟರಲ್ಲಿ 40 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ನಾವು ಕ್ಲಿಯರ್ ಮಾಡಿದ್ದೀವಿ. ಆಲ್ಮೋಸ್ಟ್ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ಬೇರೆ ಕ್ವಶನ್ಸ್ನ ನಾನು ತೆಗೆದುಬಿಟ್ಟು ರೆಡ್ಯೂಸ್ಡ್ ಸಿಲೆಬಸ್ಗೆ ತಕ್ಕ ಹಾಗೆ ಕ್ವಶನ್ಸ್ನ ರೆಡಿ ಮಾಡ್ಕೊಂಡ್ವಿ. ಜೊತೆಗೆ ಎಲ್ಲ ಪಾಯಿಂಟ್ಸನ್ನು ಇಲ್ಲಿ ಕವರ್ ಮಾಡಲಾಗಿದೆ. ಹಾಗಾಗಿ ಈ ಚಾಪ್ಟರ್ ನಾನು ಮತ್ತೆ ಹೇಳ್ತೀನಿ, ಯಾವುದೇ ಪ್ರಾಕ್ಟೀಸ್ ಕ್ವಶನ್ಸನ್ನು ತೊಗೊಂಡ್ರು ಮಲ್ಟಿಪಲ್ ಚಾಯ್ಸು, ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಏನು ಅಂತಂದರೆ ಇಲ್ಲಿ ಎಲ್ಲ ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕಾಗತ್ತೆ. ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ಈ ಸೆಷನನ್ನು ಕಂಪ್ಲೀಟ್ ಮಾಡೋಲ್ಲ. ಇದಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ, ಯಾಕೆಂದರೆ ಆನ್ಲೈನ್ ಗುರುಕುಲ ಯೂಟ್ಯೂಬ್ ಚಾನಲ್ ರನ್ ಆಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು ಒಂದು ಪಾಸಿಟಿವ್ ಹೋಪ್ ಕೊಡುತ್ತೆ ಮತ್ತಷ್ಟು ಲೆಸನ್ಸನ್ನು ಮಾಡೋದಕ್ಕೆ. ಹಾಗಾಗಿ ಐ ಕೈಂಡ್ಲಿ ರಿಕ್ವೆಸ್ಟ್ ನೀವೆಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಸೆಷನಲ್ಲಿ ನಾವು ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸನ್ನು ನೋಡೋಣ. ನನಗೆ ತುಂಬ ಖುಷಿ ಆಗ್ತಿರೋದೇನೆಂದರೆ ಭಾಳ ಸ್ಟೂಡೆಂಟ್ಸು ರೆಸ್ಪಾಂಡ್ ಮಾಡ್ತಾಯಿದ್ರಿ, ನಿಮ್ಮ ಒಪಿನಿಯನನ್ನು ಹೇಳ್ತಾ ಇದ್ರಿ ಚಾನಲ್ಗೆ ಮತ್ತು ವಿಡಿಯೋಸ್ಗೆ ಸಂಬಂಧಿಸಿದಂತೆ. ಈ ಸೆಷನ್ಗೂ ಸಂಬಂಧಿಸಿದಂತೆ ನೀವೇನಾದರೂ ಹೇಳೋದಿದ್ದರೆ ಅಥವಾ ನೀವು ಕಮೆಂಟ್ ಕೊಡೋದಾದರೆ ಈ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಮೆಂಟಲಿ ನಾನು ಎಕ್ಸಾಮನ್ನು ಅಟೆಂಡ್ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟಲ್ಲೇ ಓದ್ತಾ ಹೋಗಿ. ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ, ಯಾಕೆ ಓದ್ತೀಯ ಬಿಡು, ಅಥವಾ ಎಕ್ಸಾಮ್ ಕ್ಯಾನ್ಸಲ್ ಆಗ್ಬೋದೇನೋ ಅಂತ ನೀವು ಸೋಮಾರಿತನ ಮಾಡೋದಕ್ಕೆ ಹೋಗಬೇಡಿ. ಓದಿದ್ದು ಯಾವತ್ತೂ ಕೂಡ ಲಾಸ್ ಆಗಲ್ಲ. ಹಾಗಾಗಿ ಆಲ್ವೇಸ್ ಕೀಪ್ ಆನ್ ಸ್ಟಡಿ. ಇಫ್ ಎಕ್ಸಾಮ್ ಗೋಸ್ ಆನ್, ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್, ದೆನ್ ಯು ವಿಲ್ ರೈಟ್ ದ ಎಕ್ಸಾಮ್. ಒಂದು ವೇಳೆ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ ಅಂದರೆ ಓದಿದ್ದು ಮಾತ್ರ ಎಲ್ಲೂ ಹೋಗಲ್ಲ. ಹಾಗಾಗಿ ಆಲ್ಮೋಸ್ಟ್ ಆಲ್ ಎಕ್ಸಾಮು ಫಿಕ್ಸ್ ಆಗೇ ಆಗುತ್ತೆ, ಹೇಳಿ ಟೈಮ್ಗೆ ನಡೀತದೆ. 1 or 2 days ಡಿಫ್ರೆಂಟ್ ಆಗ್ಬೋದು. ಹಾಗಾಗಿ ಮೆಂಟಲಿ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಎಕ್ಸಾಮ್. ಮೆಂಟಲಿ ಪ್ರಿಪೇರ್ ಆಗಬೇಕಂದ್ರೆ ಜೊತೆಗೆ ಸಿಲೆಬಸನ್ನು ಓದಬೇಕು ಕೂಡ. ಹಾಗಾಗಿ ಎಕ್ಸಾಮ್ಗೆ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡದೆ ಪ್ರಿಪೇರ್ ಆಗ್ತಾ ಹೋಗಿ. ಸೊ ಈ ಸೆಷನನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.